I'll be discussing about BBYCT 131 biodiversity. In this, we'll be discussing about algae and fungi. Algae ಬಂದ್ಬಿಟ್ಟು ಯುಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್. ಅದರಲ್ಲಿ ರೂಟ್ಸು, ಸ್ಟೆಮ್ಸ್ ಆ್ಯಂಡ್ ಲೀವ್ಸ್ ಇರಲ್ಲ, ಬಟ್ ಅದರಲ್ಲಿ ಕ್ಲೋರೋಫಿಲ್ ಮತ್ತು ಬೇರೆ ಪಿಗ್ಮೆಂಟ್ಸ್, ಫೋಟೋಸಿಂಥಸಿಸ್ಗೆ ಏನು ಬೇಕೋ ಆ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ಆಲ್ಗೈ ಅದು ಮಲ್ಟಿಸೆಲ್ಯುಲರ್ ಆಗಿರ್ಬೋದು ಅಥವಾ ಯೂನಿಸೆಲ್ಯುಲರ್ ಆಗಿರ್ಬೋದು. Unicellular algae most frequently occurs in water, especially in planktons. In addition, algae it may occur in moist soil occur agbodu athava moist rock surfaces or wood. It will occur. Now, according to Whitaker scheme in the algae na 7 divisions ಅಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ. ಅದರಲ್ಲಿ 5 divisions ಬಂದ್ಬಿಟ್ಟು ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಪ್ಲೇಸ್ ಮಾಡಿದ್ದಾರೆ. ಅಂಡ್ ಇನ್ನು 2 ಡಿವಿಷನ್ ಬಂದ್ಬಿಟ್ಟು ಕಿಂಗ್ಡಮ್ ಪ್ಲಾಂಟೆಯಲ್ಲಿ ಪ್ಲೇಸ್ ಮಾಡಿದ್ದಾರೆ. ನಾವು ಆಲ್ಗೆ ಸೆಲ್ ಆಲ್ಗೆ ಅದರಲ್ಲಿ ಯೂಕ್ಯಾರಿಯೋಟಿಕ್ ಪ್ರಾಪರ್ಟೀಸ್ ಇದೆ. ಆ್ಯಂಡ್ ಕೆಲವು ಸ್ಪೀಷೀಸಲ್ಲಿ ಫ್ಲಾಜೆಲಾ ಇರುತ್ತೆ. ಆ್ಯಂಡ್ ದಿಸ್ ಫ್ಲಾಜೆಲಾ ಹ್ಯಾಸ್ 9+2 ಪ್ಯಾಟರ್ನ್ ಆಫ್ ಮೈಕ್ರೋಟ್ಯೂಬ್ಯೂಲ್ಸ್. 9+2 ಅರೇಂಜ್ಮೆಂಟ್ ಆಫ್ ಮೈಕ್ರೋಟ್ಯೂಬ್ಯೂಲ್ಸ್ ಇರುತ್ತೆ. ನ್ಯೂಕ್ಲಿಯಸ್ ಪ್ರೆಸೆಂಟ್ ಇದೆ, ಮತ್ತು ಮಲ್ಟಿಪಲ್ ಕ್ರೋಮೋಸೋಮ್ಸ್ ಅಬ್ಸರ್ವ್ ಮಾಡ್ಬೋದು ನಾವು ಮೈಟೋಸಿಸಲ್ಲಿ. ಕ್ಲೋರೋಫಿಲ್ ಆ್ಯಂಡ್ ಅದರ್ ಪಿಗ್ಮೆಂಟ್ಸ್ occurs in chloroplast, which contains membrane bond structures irutte. Thylakoid anta kariತೀವಿ ನಾವು ಅದನ್ನ. membrane bond structures na thylakoid ಹೇಳ್ತೀವಿ. ಸೊ thylakoids present ಇರುತ್ತೆ chloroplast ಅಲ್ಲಿ. ನಾವು ಆ 5 divisions ಅಂತ ಹೇಳಿರ್ತಾನೆ unicellular algae ಅಲ್ಲಿ 5 divisions ಇದೆ. ಅದು it has been considered in microbiology because of microscopic form and their ಯೂನಿಸೆಲ್ಯುಲರ್ ಕ್ಯಾರೆಕ್ಟರಿಸ್ಟಿಕ್ ಆಗಿ ಅದನ್ನ ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಪ್ಲೇಸ್ ಮಾಡಿದ್ದೀವಿ. 5 divisions ಆಫ್ ಆಲ್ಗೆ ನೋಡಿ. ಫಸ್ಟ್ ಡಿವಿಷನ್ ಬಂದ್ಬಿಟ್ಟು ಡಿವಿಷನ್ ಕ್ಲೋರೋಫೈಟಾ. ಈ ಡಿವಿಷನ್ ಅಲ್ಲಿ ಆಲ್ಗೆ ಅದರಲ್ಲಿ ಗ್ರೀನ್ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಅಂಡ್ ಮತ್ತೆ ಕ್ಯಾರೋಟಿನಾಯ್ಡ್ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಾವು ಯಾವ್ದು ಕೊಡ್ಬೋದು ಅಂದ್ರೆ ಕ್ಲಮೈಡೋಮೋನಸ್. ನಾವು ಕ್ಲಮೈಡೋಮೋನಸ್ ಅದು ಝೂ ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಝೂ ಸ್ಪೋರ್ಸ್ ವಿಚ್ ಆರ್ ಫ್ಲಾಜೆಲೇಟೆಡ್ ಸ್ಪೋರ್ಸ್. Now, Chlamydomonas, they are believed to be evolutionary ancestors of other species. Now, ಬೇರೆ ಆರ್ಗ್ಯಾನಿಸಮ್ಸ್ ಈ ಡಿವಿಷನ್ ಅಲ್ಲಿ ಎಕ್ಸಾಂಪಲ್ ಕೊಡ್ಬೋದು ಅಂದ್ರೆ ನಾವು ವಾಲ್ವಾಕ್ಸ್ ಮತ್ತೆ ಸ್ಪೈರೋಗೈರಾ ಇದರ ಎಕ್ಸಾಂಪಲ್ ಕೊಡ್ಬೋದು. ಸೊ ಡಿವಿಷನ್ ಕ್ಲೋರೋಫೈಟಾದಲ್ಲಿ ಆಲ್ಗೆಯಲ್ಲಿ ಗ್ರೀನ್ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇರುತ್ತೆ ಮತ್ತೆ ಕ್ಯಾರೆಟಿನಾಯ್ಡ್ ಪಿಗ್ಮೆಂಟ್ಸ್. ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಕ್ಲಮೈಡೋಮೋನಸ್. ಬೇರೆ ಎಕ್ಸಾಂಪಲ್ಸ್ ಕೊಡ್ಬೇಕಂದ್ರೆ ವಾಲ್ವಾಕ್ಸ್ ಮತ್ತೆ ಸ್ಪೈರೋಗೈರಾ. ನೆಕ್ಸ್ಟ್ ಡಿವಿಷನ್ ಬಂದ್ಬಿಟ್ಟು ಡಿವಿಷನ್ ಕ್ಯಾರೋಫೈಟಾ. ನಾವು ಡಿವಿಷನ್ ಕ್ಯಾರೋಫೈಟಾದಲ್ಲಿ ಮೋಸ್ಟ್ ಕಾಮನ್ಲಿ ಸ್ಟೋನ್ ವಾಟ್ಸ್ ಇರುತ್ತೆ. ಸ್ಟೋನ್ ವಾಟ್ಸ್ ದೇ ಕವರ್ ದ ಬಾಟಮ್ಸ್ ಆಫ್ ದ ಪಾಂಡ್ಸ್ ಆ್ಯಂಡ್ ಇದು ಬಂದ್ಬಿಟ್ಟು ಲೈಮ್ ಸ್ಟೋನಿಗೆ ಸೋರ್ಸ್ ಆಗುತ್ತೆ. ಸೊ ಡಿವಿಷನ್ ಕ್ಯಾರೋಫೈಟಾ ದೇ ಆರ್ ಕಾಮನ್ಲಿ ಸ್ಟೋನ್ ವಾಟ್ಸ್. ಸ್ಟೋನ್ ವಾಟ್ಸ್ ಏನು ಮಾಡುತ್ತೆ, ಅದು ಪಾಂಡ್ಸ್ ಬಾಟಮ್ ಅಲ್ಲಿ ಕವರ್ ಆಗುತ್ತೆ ಆ್ಯಂಡ್ ದೇ ಆರ್ ಅ ಸೋರ್ಸ್ ಆಫ್ ಲೈಮ್ ಸ್ಟೋನ್. ಇನ್ನೊಂದು ಡಿವಿಷನ್ ಬಂದ್ಬಿಟ್ಟು ಥರ್ಡ್ ಡಿವಿಷನ್ ಯೂಗ್ಲೆನೋಫೈಟಾ. ನಾವು ಡಿವಿಷನ್ ಯೂಗ್ಲಿನೋಫೈಟಾದಲ್ಲಿ ವೆರಿ ಕಾಮನ್ ಆರ್ಗ್ಯಾನಿಸಮ್ ಬಂದ್ಬಿಟ್ಟು ಯೂಗ್ಲೆನಾ. ಸೊ ಯೂಗ್ಲೆನಾದ್ರಲ್ಲಿ ಕ್ಲೋರೋಫಿಲ್ ಮತ್ತೆ ಕ್ಯಾರೆಟಿನಾಯ್ಡ್ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇರುತ್ತೆ ಫೋಟೋಸಿಂಥಸಿಸ್ಗೋಸ್ಕರ. ದೇ ಪ್ರಿಪೇರ್ ದರ್ ಓನ್ ಫುಡ್. ಮತ್ತೆ ಫ್ಲಾಜೆಲಾ ಪ್ರೆಸೆಂಟ್ ಇರುತ್ತೆ, ಫ್ಲಾಜೆಲಾ ಫಾರ್ ಮೂವ್ಮೆಂಟ್. ಸೊ ದೇ ಶೇರ್ ದಿಸ್ ಯೂಗ್ಲೆನಾ, ದಿ ಡಿವಿಷನ್ ಯೂಗ್ಲೆನೋಫೈಟಾ ಮೆನಿ ಕ್ಯಾರೆಕ್ಟರಿಸ್ಟಿಕ್ ಶೇರ್ ಮಾಡುತ್ತೆ ಬೋತ್ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ಗೆ. ಸೊ ದಿಸ್ ಈಸ್ ಅವರ್ ಥರ್ಡ್ ಡಿವಿಷನ್ ಯೂಗ್ಲೆನೋಫೈಟಾ. ಯೂಗ್ಲೆನೋಫೈಟಾ ಇನ್ಕ್ಲೂಡ್ಸ್ ಕಾಮನ್ ಆರ್ಗ್ಯಾನಿಸಮ್ ಬಂದ್ಬಿಟ್ಟು ಯೂಗ್ಲೆನಾದಲ್ಲಿ ಕ್ಲೋರೋಫಿಲ್ ಮತ್ತೆ ಕ್ಯಾರೆಟಿನಾಯ್ಡ್ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇರುತ್ತೆ ಫೋಟೋಸಿಂಥಸಿಸ್ ಕ್ಯಾರಿ ಮಾಡೋಕ್ಕೆ. ಮತ್ತೆ ಫ್ಲಾಜೆಲಾ ಇದೆ, ಫ್ಲಾಜೆಲಾ ಫಾರ್ ದ ಮೂವ್ಮೆಂಟ್. ಮತ್ತೊಂದು ಡಿವಿಷನ್ ಬಂದ್ಬಿಟ್ಟು ಡಿವಿಷನ್ ಕ್ರೈಸೋಫೈಟಾ. ನಾವು ಈ ಡಿವಿಷನ್ ಅಲ್ಲಿ ಬ್ರೌನ್ ಆಲ್ಗೆ ಯಾವ್ದು ಪ್ರೆಸೆಂಟ್ ಇರುತ್ತೆ ಅದು ಬ್ರೌನ್ ಮತ್ತೆ ಯೆಲ್ಲೋ ಗ್ರೀನ್ ಕಲರ್ ಆಲ್ಗೆ ಇರುತ್ತೆ. ಬ್ರೌನ್ ಮತ್ತು ಯೆಲ್ಲೋ ಗ್ರೀನ್ ಆಲ್ಗೆ ಈ ಡಿವಿಷನ್ ಕ್ರೈಸೋಫೈಟಾದಲ್ಲಿ ನೀವು ನೋಡ್ಬೋದು. ಈ ಆರ್ಗ್ಯಾನಿಸಮ್ಸ್ ಅಲ್ಲಿ ಕ್ಲೋರೋಫಿಲ್ ಪ್ರೆಸೆಂಟ್ ಇರುತ್ತೆ. ಅದ್ರ ಜೊತೆ ಮತ್ತೊಂದು ಪಿಗ್ಮೆಂಟ್ ಬಂದ್ಬಿಟ್ಟು ಫ್ಯೂಕೋಝ್ಯಾಂಥಿನ್ ಪ್ರೆಸೆಂಟ್ ಇರುತ್ತೆ. ಕ್ಲೋರೋಫಿಲ್ ಮತ್ತು ಫ್ಯೂಕೋಝ್ಯಾಂಥಿನ್ಸ್ ಪ್ರೆಸೆಂಟ್ ಇರುತ್ತೆ. ನಾವು ಈ ಫ್ಯೂಕೋಝ್ಯಾಂಥಿನ್ ಏನಿದೆ ಅದು ಆಲ್ಗೆನ ಗೋಲ್ಡನ್ ಬ್ರೌನ್ ಕಲರ್ ಕೊಡುತ್ತೆ ಈ ಡಿವಿಷನ್ಗೆ. ಸೊ ಮೆಂಬರ್ಸ್ ಬಂದ್ಬಿಟ್ಟು ಈ ಡಿವಿಷನ್ ಅಲ್ಲಿ ನೀವು ಡಯಟಮ್ಸ್ ಹೇಳ್ಬೋದು. ಡಯಟಮ್ಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಡಿವಿಷನ್ ಕ್ರೈಸೋಫೈಟಾ. ಮತ್ತೆ ಓಷನಿಕ್ ಫೋಟೋಸಿಂಥೆಟಿಕ್ ಆಲ್ಗೆ ಯೂಶಲಿ ಅದು they are found at bases of many food chains. Now diatoms, it contributes immense amount of oxygen to the atmosphere and idu one key place occupy ಮಾಡುತ್ತೆ spectrum of living things ಅಲ್ಲಿ. because ಇದೇನ್ ಮಾಡುತ್ತೆ, ಇದು ಸನ್ ಎನರ್ಜಿನ ಕನ್ವರ್ಟ್ ಮಾಡಿಬಿಟ್ಟು
carbohydrate energy na ಮಾಡುತ್ತೆ. Sun energy is converted into energy in carbohydrates. So this is our division Chrysophyta, the fourth division. Division Chrysophyta, ಇದರಲ್ಲಿ ಬ್ರೌನ್ ಮತ್ತು ಯೆಲ್ಲೋ ಗ್ರೀನ್ ಆಲ್ಗೆ ನಾವು ನೋಡ್ಬೋದು ಈ ಡಿವಿಷನ್ ಅಲ್ಲಿ. ಸೊ ಈ ಡಿವಿಷನ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಏನಿರುತ್ತೆ, ಕ್ಲೋರೋಫಿಲ್ ಮತ್ತೆ ಇನ್ನೊಂದು ಪಿಗ್ಮೆಂಟ್ ಫ್ಯೂಕೋಸಾಂಥಿನ್ ಪ್ರೆಸೆಂಟ್ ಇರುತ್ತೆ. ಸೊ ಫ್ಯೂಕೋಸಾಂಥಿನ್ is responsible to give the golden brown color to the organisms here. Best example ಬಂದ್ಬಿಟ್ಟು diatoms. ಇನ್ನು ನೆಕ್ಸ್ಟ್ ಡಿವಿಷನ್ ಬಂದ್ಬಿಟ್ಟು ಡಿವಿಷನ್ ಪೈರೋಫೈಟಾ. ನಾವು ಮೆಂಬರ್ಸ್ ಆಫ್ ಡಿವಿಷನ್ ಪೈರೋಫೈಟಾದಲ್ಲಿ ಏನಾಗುತ್ತೆ, ಪಿಗ್ಮೆಂಟೆಡ್ ಮರೈನ್ ಫಾರ್ಮ್ಸ್ ಇರುತ್ತೆ, ಎಸ್ಪೆಷಲಿ ಡೈನೋಫ್ಲಾಜಿಲೇಟ್ಸ್ ಈ ಡಿವಿಷನ್ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. ಡೈನೋಫ್ಲಾಜಿಲೇಟ್ಸ್ ಬಂದ್ಬಿಟ್ಟು ಅಮಿಬಾಯ್ಡ್ ಸೆಲ್ಸ್, ಅದರಲ್ಲಿ ಫ್ಲಾಜಿಲಾ ಪ್ರೆಸೆಂಟ್ ಇರುತ್ತೆ ಮತ್ತೆ ಪ್ರೊಟೆಕ್ಟಿವ್ ಸೆಲ್ಯುಲೋಸ್ ಪ್ಲೇಟ್ಸ್ ಸರೌಂಡ್ ಮಾಡುತ್ತೆ ಸೆಲ್ನ. ಅಂಡ್ ಇದರಲ್ಲಿ ಕ್ಲೋರೋಫಿಲ್ ಪ್ರೆಸೆಂಟ್ ಇರುತ್ತೆ. ಪಿಗ್ಮೆಂಟ್ಸ್ ಬಂದ್ಬಿಟ್ಟು ಕ್ಲೋರೋಫಿಲ್ ಮತ್ತೆ ಕ್ಯಾರಟಿನಾಯ್ಡ್ಸ್ ಮತ್ತು xanthophyll pigments ಪ್ರೆಸೆಂಟ್ ಇರುತ್ತೆ. ನಾವು ಡೈನೋಫ್ಲಾಜಿಲೇಟ್ಸ್ ಯೂಶಲಿ ಬ್ರೌನ್ ಮತ್ತೆ ಯೆಲ್ಲೋ ಕಲರ್, ಅಂಡ್ ಇದು ಹೇಗೆ ರೀಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಲಾಂಗಿಟ್ಯೂಡಿನಲ್ ಡಿವಿಷನ್ ಅಲ್ಲಿ ರೀಪ್ರೊಡ್ಯೂಸ್ ಮಾಡುತ್ತೆ ಥ್ರೂ ಮೈಟೋಸಿಸ್. ಲಾಂಗಿಟ್ಯೂಡಿನಲ್ ಡಿವಿಷನ್ ಥ್ರೂ ಮೈಟೋಸಿಸ್. ನಾವು ಡೈನೋಫ್ಲಾಜಿಲೇಟ್ಸ್ ದೇ ಮೇಕ್ ಅಪ್ ಅ ಲಾರ್ಜ್ ಪೋರ್ಷನ್ ಆಫ್ ಮರೈನ್ ಪ್ಲಾಂಕ್ಟನ್ಸ್, ಅಂಡ್ ಇದು ತುಂಬಾ ಇಂಪಾರ್ಟೆಂಟ್ ಫಾರ್ ದ ಓಷನ್ ಫುಡ್ ಚೈನ್ಸ್. ಇದು ಡೈನೋಫ್ಲಾಜಿಲೇಟ್ಸ್ ತುಂಬಾ ಇಂಪಾರ್ಟೆಂಟ್. ಸರ್ಟನ್ ಸ್ಪೀಶೀಸ್ ಬಂದ್ಬಿಟ್ಟು ಲುಮಿನಿಸೆಂಟ್ ಅಂದ್ರೆ ದೇ ಎಮಿಟ್ ದ ಲೈಟ್. ಸೊ ಕೆಲವು ಸ್ಪೀಶೀಸ್ ಲುಮಿನಿಸೆಂಟ್ ಇದೆ, ಅಂಡ್ ಅದರ್ ಡೈನೋಫ್ಲಾಜಿಲೇಟ್ಸ್ ಮತ್ತು ರೆಡ್ ಮತ್ತೆ ಆರೆಂಜ್ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇರುತ್ತೆ. ಯಾವಾಗ ಈ ಆರ್ಗ್ಯಾನಿಸಮ್ಸ್ ಮಲ್ಟಿಪ್ಲೈ ಮಾಡುತ್ತೆ, ಅಬ್ನಾರ್ಮಲಿ ಹೈ ರೇಟ್ಸ್ ಅಲ್ಲಿ ಮಲ್ಟಿಪ್ಲೈ ಮಾಡುತ್ತೆ, ದೇ ಕಾಸ್ ದ ರೆಡ್ ಟೈಡ್ಸ್ ಆರ್ ಕಾಸ್ಡ್ ಬೈ ದೀಸ್ ಡೈನೋಫ್ಲಾಜಿಲೇಟ್ಸ್. ಸೊ ಡೈನೋಫ್ಲಾಜಿಲೇಟ್ಸ್ ಬಂದ್ಬಿಟ್ಟು ಡಿವಿಷನ್ ಪೈರೋಫೈಟಾದಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಪಿಗ್ಮೆಂಟ್ಸ್ ಏನೇನಿದೆ, ಪಿಗ್ಮೆಂಟ್ ಬಂದ್ಬಿಟ್ಟು ಕ್ಲೋರೋಫಿಲ್, ಕ್ಯಾರಟಿನಾಯ್ಡ್ಸ್ ಮತ್ತೆ xanthophyll pigments ಪ್ರೆಸೆಂಟ್ ಇದೆ. ಸೊ ವೆನ್ ರೆಡ್ ಅಂಡ್ ಆರೆಂಜ್ ಪಿಗ್ಮೆಂಟ್ಸ್, ವೆನ್ ದ ಆರ್ಗ್ಯಾನಿಸಮ್ಸ್ multiply at abnormally high rates, they cause red tides. ಈಗ ಬಂದ್ಬಿಟ್ಟು ಆಲ್ಗಲ್ ಅಸೋಸಿಯೇಷನ್ ಬಗ್ಗೆ ಮಾತಾಡೋಣ. ಆಲ್ಗಲ್ ಅಸೋಸಿಯೇಷನ್ ಮತ್ತೆ ಆಲ್ಗಲ್ ಇಟ್ ಕ್ಯಾನ್ ಬಿ ಅಸೋಸಿಯೇಟೆಡ್ ವಿತ್ ಅದರ್ ಆರ್ಗ್ಯಾನಿಸಮ್ಸ್. ನಾವು ಆಲ್ಗಲ್ ಅಂಡ್ ಪ್ಲಾಂಟ್ ಅಸೋಸಿಯೇಷನ್ಸ್, ಆಲ್ಗಲ್ ವೆನ್ ಅದು ಪ್ಲಾಂಟ್ ಜೊತೆ ಅಸೋಸಿಯೇಟ್ ಆದ್ರೆ ಅದು ಅಸೋಸಿಯೇಷನ್ ಬಂದ್ಬಿಟ್ಟು ಆಲ್ಗಲ್ ಪ್ಲಾಂಟ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಸೊ ಆಲ್ಗೈ ಆರ್ ನೋನ್ ಟು ಬಿ ಅಸೋಸಿಯೇಟೆಡ್ ವಿತ್ ಅದರ್ ಪ್ಲಾಂಟ್ಸ್. ಆ ಅಸೋಸಿಯೇಷನ್ ಬೇಕಿದ್ರೆ ಎಪಿಫೈಟ್ಸ್ ಮತ್ತೆ ಎಂಡೋಫೈಟ್ಸ್ ಆಗಿರ್ಬೋದು. ಎಪಿಫೈಟ್ಸ್ ಅಂದ್ರೆ ವೆನ್ ದ ಆಲ್ಗೈ ಇಸ್ ಅಟ್ಯಾಚ್ ಟು ದ ಔಟರ್ ಸರ್ಫೇಸ್, ವೆನ್ ಆಲ್ಗೈ ಇಸ್ ಪ್ರೆಸೆಂಟ್ ಔಟರ್ ಸರ್ಫೇಸ್, ಹೊರಗೆ ಪ್ಲಾಂಟ್ ಸರ್ಫೇಸ್ ಅಲ್ಲಿ ಇರುತ್ತೆ, ಅದನ್ನ ನಾವು ಎಪಿಫೈಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಎಂಡೋಫೈಟ್ಸ್ ಮೀನ್ಸ್ ಎಂಡೋ ಮೀನ್ಸ್ inside the tissues when it is present, it is endophytes. Second ಬಂದ್ಬಿಟ್ಟು algal animal association. Animal ಅಂದ್ರೆ it can be any microorganism. Usually ಇದು green algal chlorella ಇದೆ ತಾನೆ, ಇದು ಯೂನಿಸೆಲ್ಯುಲರ್ ಪ್ಯಾರಾಮೀಶಿಯಂ ಒಳಗೆ ನೋಡಬಹುದು ನಾವು. ಸೊ this forms algal animal association. The second is algal animal association. Green algae chlorella is found inside unicellular paramecium. Next ಬಂದ್ಬಿಟ್ಟು algal symbiotic association. This is very important association. Algal symbiotic association means algae ಇಲ್ಲಿ ಫಂಗೈ ಜೊತೆ ಅಸೋಸಿಯೇಟ್ ಆಗ್ಬೋದು, ಅಥವಾ ಬ್ರಯೋಫೈಟ್ಸ್ ಅಲ್ವಾ ಜಿಮ್ನೋಸ್ಪರ್ಮ್ಸ್ ಅಥವಾ ಆಂಜಿಯೋಸ್ಪರ್ಮ್ಸ್ ಜೊತೆ ಅಸೋಸಿಯೇಟ್ ಮಾಡ್ಬೋದು. ದ ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಇದು ಆಲ್ಗೆ ಅಸೋಸಿಯೇಷನ್, ಆಲ್ಗೆ ಮತ್ತೆ ಫಂಗೈ ಅಸೋಸಿಯೇಷನ್, ಅದು ವೆರಿ ಕಾಮನ್. ಲಿಚನ್ಸ್, ದ symbiotic association consisting of algae and fungi, ಅದನ್ನ ನಾವು ಲಿಚನ್ಸ್ ಅಂತ ಕರಿತೀವಿ. ಆಲ್ಗೈ ಮತ್ತೆ ಫಂಗೈ ಅಸೋಸಿಯೇಟ್ ಆದ್ರೆ ಅದನ್ನ ಲಿಚನ್ಸ್. ಸಿಂಬಯೋಟಿಕ್ ಅಂದ್ರೆ ಇಲ್ಲಿ ಬೋತ್ ದ ಆರ್ಗ್ಯಾನಿಸಮ್ಸ್, ಆಲ್ಗೈ ಮತ್ತೆ ಫಂಗೈ, ದೇ ಆರ್ ಮ್ಯೂಚುವಲಿ ಬೆನಿಫಿಟೆಡ್. ದೇ ಆರ್ ನಾಟ್ ಹಾರ್ಮ್, ದೇ ಆರ್ ಮ್ಯೂಚುವಲಿ ಬೆನಿಫಿಟೆಡ್ ಫ್ರಮ್ ಈಚ್ ಅದರ್. ಸೊ ಅದನ್ನ ನಾವು ಸಿಂಬಯೋಟಿಕ್ ಅಸೋಸಿಯೇಷನ್ ಹೇಳ್ತೀವಿ. ಸೊ ಆ ಫಂಗೈ ಬಂದ್ಬಿಟ್ಟು ಇಟ್ ಕ್ಯಾನ್ ಬಿ ನಾಸ್ಟಾಕ್, ಜಿಯೋಕ್ಯಾಪ್ಸಾ, ರಿವಲೇರಿಯಾ, ಬಂದ್ಬಿಟ್ಟು ಮೆಂಬರ್ಸ್ ಆಫ್ ಸೈನೋಫೇಸಿಯಾ ಮತ್ತೆ ಕ್ಲೋರೆಲ್ಲಾ, ಸೈಟೋಕಾಕಸ್, ಪ್ಯೂರೋಕಾಕಸ್ ಅಂಡ್ ದ ಮೆಂಬರ್ಸ್ ಆಫ್ ಕ್ಲೋರೋಫೈಸಿ. ಈ ಫಂಗೈಸ್ ಎಲ್ಲ ಆಲ್ಗೆ ಜೊತೆ ಅಸೋಸಿಯೇಟ್ ಆಗುತ್ತೆ. ಸೊ ದ ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್ ಆಲ್ಗೆ ಅಂಡ್ ಫಂಗೈ ಏನಂತ ಕರಿತೀವಿ ನಾವು, ಅದನ್ನ ಲಿಚನ್ಸ್ ಅಂತ ಕರಿತೀವಿ. ನಾಸ್ಟಾಕ್ ಕ್ಯಾನ್ ಆಲ್ಸೋ ಅಸೋಸಿಯೇಟ್ ವಿತ್ ಆಂಥೋಸೆರಾಸ್. ಅಂಡ್ ಇನ್ನೊಂದಿದೆ ಅನಬೇನಾ ಅಂತ. ಅನಬೇನಾ ಅದು ಬಂದ್ಬಿಟ್ಟು ರೂಟ್ಸ್ ಆಫ್ ಸೈಕಸ್ ಜೊತೆ ಅಸೋಸಿಯೇಟ್ ಆಗ್ಬಿಟ್ಟು ಅದೇನ್ ಮಾಡುತ್ತೆ, ಕೊಲೊರಾಯ್ಡ್ ರೂಟ್ಸ್ ಫಾರ್ಮ್ ಮಾಡುತ್ತೆ. ಸೊ ದಿಸ್ ಆಲ್ಗಲ್ symbiotic association is important. So here this algae, it grows in association with, it can grow with fungi ಜೊತೆ ಗ್ರೋ ಆಗ್ಬೋದು, ಅಥವಾ ಬ್ರಯೋಫೈಟ್ಸ್ ಅಥವಾ ಜಿಮ್ನೋಸ್ಪರ್ಮ್ಸ್ or angiosperms. The best example of symbiotic algae found in association with fungi are nostoc, geocapsa, rivularia,
members of Cyanophyceae and Chlorella, ಮತ್ತೆ Cytococcus, Pleurococcus, and members of Chlorophyceae. So ಇದರ ಜೊತೆ anabena it associates with the roots of cycas to form coloroid roots. Now we ಬಂದ್ಬಿಟ್ಟು economic significance ಈಗ ಇಂಪಾರ್ಟೆನ್ಸ್ ಅದರ ಇಂಪಾರ್ಟೆನ್ಸ್ ಆಲ್ಗೆ ಇಂಪಾರ್ಟೆನ್ಸ್ ಏನಿದೆ ಸಿ ಆಲ್ಗೆ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಇನ್ ಅ ವೆರೈಟಿ ಆಫ್ ವೇಸ್ ತುಂಬಾ ಇಂಪಾರ್ಟೆಂಟ್ ಅದು ಫಸ್ಟ್ ಬಂದ್ಬಿಟ್ಟು ಫುಡ್ ಸೋರ್ಸ್ ಮೆನಿ ಸ್ಪೀಶೀಸ್ ಆಫ್ ದಿಸ್ ಮರೈನ್ ಆಲ್ಗೆ ಆರ್ ಎಡಿಬಲ್ marine algae they are edible such as porphyra sargassum and laminaria chlorella and spirulina adರಲ್ಲಿ ತುಂಬಾ proteins ಇರುತ್ತೆ they are very protein rich and therefore they are used as food supplements and these algae ಬಂದ್ಬಿಟ್ಟು ತುಂಬಾ ಹೆಲ್ದಿ ಬಿಕಾಸ್ ಅದರಲ್ಲಿ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ಪ್ರೋಟೀನ್ಸ್ ಮತ್ತೆ ವಿಟಮಿನ್ಸ್ ಬಂದ್ಬಿಟ್ಟು ಎ ಬಿ ಸಿ ಅಂಡ್ ಇ ಇದರೆಲ್ಲ ಇರುತ್ತೆ ಇದರ ಜೊತೆಗೆ ಮಿನರಲ್ ಅಯಾನ್ಸ್ ಲೈಕ್ ಐರನ್ ಪೊಟ್ಯಾಷಿಯಂ ಮೆಗ್ನೀಷಿಯಂ calcium and manganese also present in this. So they are they are of good food source. Algae are first importance banbitu food source. Second banbitu commercial importance. Commercially kuda ee algae tumba important ide. Hege ನಾವು ಇದು agar ಎಲ್ಲ ಯೂಸ್ ಮಾಡ್ತೀವಿ ನೋಡಿ ಜೆಲಿ ಸೊ ದಟ್ agar is also derived from algae gracilaria ಮತ್ತೆ ಜೆಲಿಡಿಯಂ ಇಂದ ಅದನ್ನ ಡಿರೈವ್ ಮಾಡ್ತೀವಿ ನೆಕ್ಸ್ಟ್ ಬಂದ್ಬಿಟ್ಟು carrageenan it is used in chocolates paints and toothpaste as an emulsifier ತರ ಯೂಸ್ ಮಾಡ್ತೀವಿ now this carrageen its source ಅದು ಹೇಗೆ ಡಿರೈವ್ ಮಾಡ್ತೀವಿ ನಾವು ರೆಡ್ algae ಇಂದ ಡಿರೈವ್ ಮಾಡ್ತೀವಿ ಅದನ್ನ algae they are also used as liquid fertilizers ಆಗು ಯೂಸ್ ಮಾಡಬಹುದು where it helps in repairing the level of nitrogen present in the soil that is commercial importance agar ಇದೆ we use agar for jellies and for ice cream preparations we use agar then carrageenan is there adana ನಾವು chocolates paints ಮತ್ತೆ toothpaste ಯೂಸ್ ಮಾಡ್ತೀವಿ ಕೆಲವು algae ಅದನ್ನ liquid fertilizer ಆಗು ಯೂಸ್ ಮಾಡ್ತೀವಿ ನೆಕ್ಸ್ಟ್ ಬಂದ್ಬಿಟ್ಟು ಮೆಡಿಸಿನ್ ಅಲ್ಲಿ ಇಂಪಾರ್ಟೆನ್ಸ್ ಏನಿದೆ ಸೊ ಯೂಶಲಿ ಇದು ರೆಡ್ algae ಲೈಕ್ ಕೊರಾಲಿನ algae ಅದು ಟು ಟ್ರೀಟ್ ಇನ್ಫೆಕ್ಷನ್ ವಾರ್ಮ್ ಇನ್ಫೆಕ್ಷನ್ಸ್ ಟ್ರೀಟ್ ಮಾಡೋಕ್ಕೆ ನಾವು ಅದನ್ನ ಯೂಸ್ ಮಾಡ್ತೀವಿ ಸೊ ದಟ್ ಇಸ್ ಅ ಮೆಡಿಕಲ್ ಇಂಪಾರ್ಟೆನ್ಸ್ ನಾವು ನೆಕ್ಸ್ಟ್ ಇಸ್ ಬಯಾಲಜಿಕಲ್ ಇಂಡಿಕೇಟರ್ ವಾಟರ್ ಪೊಲ್ಯೂಷನ್ ನಾವು ಚೆಕ್ ಮಾಡ್ಬೋದು ಯೂಸಿಂಗ್ algae ಲೈಕ್ ಯೂಗ್ಲೆನಾ ಮತ್ತೆ ಕ್ಲೋರೆಲ್ಲಾ ಈ ಆರ್ಗ್ಯಾನಿಸಮ್ ಜೊತೆಯಿಂದ ವಾಟರ್ ಪೊಲ್ಯೂಷನ್ ನಾವು ಚೆಕ್ ಮಾಡ್ಬೋದು ಸೊ ಇಟ್ ಈಸ್ ಆಲ್ಸೋ ಎನ್ ಇಂಡಿಕೇಟರ್ ನೆಕ್ಸ್ಟ್ ಪಿಸಿಕಲ್ಚರ್ ಅಂದ್ರೆ ಫಿಶ್ ಫಾರ್ಮಿಂಗ್ ಇನ್ ಫಿಶ್ ಫಾರ್ಮಿಂಗ್ algae ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಬಿಕಾಸ್ ಇಟ್ ಹೆಲ್ಪ್ಸ್ ಇನ್ ದ ಪ್ರೊಡಕ್ಷನ್ ಪ್ರಾಸೆಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಇದು ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆನ್ಸ್ ಆಫ್ algae ಒನ್ ಇಸ್ ಆಸ್ ಫುಡ್ ಸೋರ್ಸ್ ಇನ್ನೊಂದು ಬಂದ್ಬಿಟ್ಟು ಕಮರ್ಷಿಯಲ್ ಇಂಪಾರ್ಟೆನ್ಸ್ ಅಲ್ಲಿ ಅಗಾರ್ ಇದೆ ವಿ ಯೂಸ್ ಅಗಾರ್ ಮೆಡಿಸಿನ್ಸ್ ರೆಡ್ algae ಲೈಕ್ ಕೊರೋಲಿನಾ ಅದನ್ನ ನಾವು ಟು ಟ್ರೀಟ್ ವಾರ್ಮ್ ಇನ್ಫೆಕ್ಷನ್ಸ್ ಗೋಸ್ಕರ ನಾವು ಯೂಸ್ ಮಾಡ್ತೀವಿ ಆಲ್ಸೋ ಫಾರ್ ಬಯಾಲಜಿಕಲ್ ಇಂಡಿಕೇಟರ್ಸ್ ಟು ಚೆಕ್ ವಾಟರ್ ಪೊಲ್ಯೂಷನ್ we use euglena and chlorella ಮತ್ತೆ pisciculture to increase in the production process ನಾವು algae ನ ಯೂಸ್ ಮಾಡ್ತೀವಿ ಸೊ these are some of the importance of algae ಈಗ ನಾವು ಬಂದ್ಬಿಟ್ಟು algae ನ ಸ್ಟ್ರಕ್ಚರ್ ನೋಡೋಣ algae ಸ್ಟ್ರಕ್ಚರ್ ಹೇಗಿರುತ್ತೆ algae ಲೈಕ್ ಕೆಲ್ಪ್ ಮತ್ತೆ ಸೀವೀಡ್ಸ್ ಅದು ಬಂದ್ಬಿಟ್ಟು ನಾನ್ ವ್ಯಾಸ್ಕ್ಯುಲರ್ ಇದು ಪ್ಲಾಂಟ್ ಲೈಕ್ ಆರ್ಗ್ಯಾನಿಸಮ್ಸ್ ಇದರಲ್ಲಿ ಟ್ರೂ ರೂಟ್ಸ್ ಇರಲ್ಲ ದಿ ಡೋಂಟ್ ಹ್ಯಾವ್ ಟ್ರೂ ರೂಟ್ಸ್ ಬದಲು ಏನಿರುತ್ತೆ ಇದರಲ್ಲಿ ಹೋಲ್ಡ್ ಫಾಸ್ಟ್ ಅಂತ ಇರುತ್ತೆ ಹೋಲ್ಡ್ ಫಾಸ್ಟ್ ಏನ್ ಮಾಡುತ್ತೆ ಇಟ್ ಆಂಕರ್ಸ್ ಅನ್ ಆಲ್ಗಲ್ ಪ್ಲಾಂಟ್ ಟು ದ ಬಾಟಮ್ ಅದನ್ನ ಆಂಕರ್ ಮಾಡುತ್ತೆ ಆಲ್ಗೈನ ಟು ದ ಬಾಟಮ್ ಆಫ್ ದ ವಾಟರ್ ವೇರ್ ಇಟ್ ಇಸ್ ಗ್ರೋಯಿಂಗ್ ಅಂಡ್ ಇದರಲ್ಲಿ ಮೇನ್ ಪ್ಲಾಂಟ್ ಬಾಡಿನ ನಾವು ಥ್ಯಾಲಸ್ ಅಂತ ಹೇಳ್ತೀವಿ ಥ್ಯಾಲಸ್ ಇಸ್ ದ ಮೇನ್ ಬಾಡಿ ಆಫ್ ಆಲ್ಗೆ ಸೊ ಈ ಮೇನ್ ಬಾಡಿಯಲ್ಲಿ ಏನಿರುತ್ತೆ ಹೋಲ್ಡ್ ಫಾಸ್ಟ್ ಇರುತ್ತೆ ಮತ್ತೆ ಬೇರೆ ಅದರ್ ಕಾಂಪೊನೆಂಟ್ಸ್ ಆಲ್ಗೆದು ಬೇರೆ ಏನ್ ಕಾಂಪೊನೆಂಟ್ಸ್ ಇದೆ ಅದೆಲ್ಲ ಇರುತ್ತೆ ಸೊ ಆಲ್ಗೆ ಪ್ಲಾಂಟ್ ಲೈಕ್ ಆರ್ಗ್ಯಾನಿಸಮ್ಸ್ ರಲ್ಲಿ ಟ್ರೂ ರೂಟ್ಸ್ ಇರಲ್ಲ ಇನ್ಸ್ಟೆಡ್ ಆಫ್ ಟ್ರೂ ರೂಟ್ಸ್ ಏನಿರುತ್ತೆ ಹೋಲ್ಡ್ ಫಾಸ್ಟ್ ಇರುತ್ತೆ ಈ ಹೋಲ್ಡ್ ಫಾಸ್ಟ್ ಏನ್ ಮಾಡುತ್ತೆ ಅದು ಆಲ್ಗೆನೋ ಆಂಕರ್ ಮಾಡುತ್ತೆ ದೆನ್ ಪ್ಲಾಂಟ್ ಲೈಕ್ ಆಲ್ಗೆ ಅದರಲ್ಲಿ ಟ್ರೂ ರೂಟ್ಸ್ ಇರಲ್ಲ ಮತ್ತೆ ಲೀವ್ಸು ಇರಲ್ಲ ಅದರಲ್ಲಿ ಏನಾಗುತ್ತೆ ಫ್ಲಾಟ್ ಬ್ರಾಂಚಸ್ ಅಂತ ಇರುತ್ತೆ ಫ್ಲಾಟ್ ಬ್ರಾಂಚಸ್ ಆಫ್ ದ ಥ್ಯಾಲಸ್ ಅಂದ್ಬಿಟ್ಟು ಮೇನ್ ಪ್ಲಾಂಟ್ ಬಾಡಿ ಸೊ ಅಲ್ಲಿ ಫ್ಲಾಟ್ ಬ್ರಾಂಚಸ್ ಇರುತ್ತೆ ಅದನ್ನ ನಾವು ಬ್ಲೇಡ್ಸ್ ಅಂತ ಕರಿತೀವಿ ಸೊ ಬ್ಲೇಡ್ಸ್ ಅಂದ್ರೆ ಫ್ಲಾಟ್ ಬ್ರಾಂಚಸ್ ಆಫ್ ದ ಥ್ಯಾಲಸ್ ಅಂಡ್ ಫ್ಲೋಟ್ಸ್ ಅಂತ ಕೆಲವು ಸ್ಟ್ರಕ್ಚರ್ಸ್ ಇರುತ್ತೆ ಅದೇ ಬಂದ್ಬಿಟ್ಟು ಬಲೂನ್ ಲೈಕ್ ಸ್ಟ್ರಕ್ಚರ್ಸ್ ಅದರಲ್ಲಿ ಏರ್ ಇರುತ್ತೆ ದಟ್ ಇಸ್ ಫಿಲ್ಡ್ ವಿತ್ ಏರ್ ಅಂಡ್ ದೀಸ್ ಆರ್ ಆಫನ್ ಲೊಕೇಟೆಡ್ ಅಟ್ ದ ಬಾಟಮ್ ಆಫ್ ದ ಬ್ಲೇಡ್ಸ್ ಫ್ಲಾಟ್ ಬ್ರಾಂಚಸ್ ಕೆಳಗೆ ನಾವು ಇದನ್ನ ನೋಡ್ಬೋದು ಫ್ಲೋಟ್ ಅಂಡ್ ಇದು ಫ್ಲೋಟ್ ಫಂಕ್ಷನ್ ಏನಿರುತ್ತೆ ಅದು ಕೀಪ್ಸ್ ದ ಸ್ಟ್ರಕ್ಚರ್ಸ್ ಫ್ಲೋಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಇದು ಫ್ಲೋಟ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೈಪ್ ನಾವು ಪ್ಲಾಂಟ್ಸ್ ಅಲ್ಲಿ ಹೇಗೆ ಸ್ಟೆಮ್ ಇರುತ್ತೆ ಸೇಮ್ ವೇ ಇನ್ ಆಲ್ಗೆ ಆಲ್ಸೋ ಸ್ಟೈಪ್ ಇರುತ್ತೆ type of an algae plant it is compared to a stem in a land form
ಈ ಸ್ಟೈಪ್ ಇನ್ ಫಂಕ್ಷನ್ ಏನು, ಇದು ಕನೆಕ್ಷನ್ ಮಾಡುತ್ತೆ, ಕನೆಕ್ಷನ್ ಬಿಟ್ವೀನ್ ದ ಹೋಲ್ಡ್ ಫಾಸ್ಟ್ ಅಂಡ್ ದ ಬ್ಲೇಡ್ಸ್. ಸೊ ಹೋಲ್ಡ್ ಫಾಸ್ಟ್ ಮತ್ತೆ ಬ್ಲೇಡ್ಸ್ ಕನೆಕ್ಟ್ ಮಾಡ್ತಿರೋದು ನಿಮ್ದು ಸ್ಟೈಪ್. ಸೊ ಸ್ಟೈಪ್ ಫಂಕ್ಷನ್ ಏನು, ಸಿಂಪ್ಲಿ ಕೀಪ್ಸ್ ದ ಆಲ್ಗೆ ಅಪ್ರೈಟ್, ಆಲ್ಗೆನ ಅಪ್ರೈಟ್ ಇಡುತ್ತೆ, ಸೊ ದಟ್ ಇಟ್ ಕ್ಯಾನ್ ಕಲೆಕ್ಟ್ ಸನ್ಲೈಟ್ ಫಾರ್ photosynthesis, because ಇದು autotrophs, it has to prepare food. So the stipe helps keeps the algae upright so they can collect sunlight for photosynthesis. ಈಗ ಸೆಲ್ ವಾಲ್ ನೋಡಿದ್ರೆ, ಸೆಲ್ ವಾಲ್ ಕಾಂಪೋಸಿಷನ್ ಅಂದ್ರೆ ಅದು ಸೆಲ್ ವಾಲ್ is made up of cellulose and other substances that gives the algal form. Inside the cell of eukaryotic algae ಅದರಲ್ಲಿ 3 main types of organelles ಇರುತ್ತೆ. ಒಂದು ಬಂದ್ಬಿಟ್ಟು ನ್ಯೂಕ್ಲಿಯಸ್, ಸೆಕೆಂಡ್ ಕ್ಲೋರೋಪ್ಲಾಸ್ಟ್ ಮತ್ತೆ ಮೈಟೋಕಾಂಡ್ರಿಯಾ. 3 ಮೇನ್ ಸೆಲ್ ಆರ್ಗನಲ್ಸ್ ಇರುತ್ತೆ. ಯೂಕ್ಯಾರಿಯೋಟಿಕ್ ಆಲ್ಗೆದಲ್ಲಿ ಏನಿರುತ್ತೆ, 3 ಮೇನ್ ಸೆಲ್ ಟೈಪ್ಸ್ ಆರ್ಗನಲ್ಸ್ ಇರುತ್ತೆ. ಒಂದು ಬಂದ್ಬಿಟ್ಟು ನ್ಯೂಕ್ಲಿಯಸ್, ಇನ್ನೊಂದು ಬಂದ್ಬಿಟ್ಟು ಕ್ಲೋರೋಪ್ಲಾಸ್ಟ್ ಅಂಡ್ ಥರ್ಡ್ ಬಂದು ಮೈಟೋಕಾಂಡ್ರಿಯಾ. ನಾವು ನ್ಯೂಕ್ಲಿಯಸ್ ಏನಿರುತ್ತೆ, ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ನ್ಯೂಕ್ಲಿಯಸ್ ಕಂಟೈನ್ಸ್ ಜೆನೆಟಿಕ್ ಮೆಟೀರಿಯಲ್ ಆಫ್ ದ ಆಲ್ಗಲ್ ಸೆಲ್. ಅಂಡ್ ಮೈಟೋಕಾಂಡ್ರಿಯಾದಲ್ಲಿ ಏನಾಗುತ್ತೆ, ಮೈಟೋಕಾಂಡ್ರಿಯಾದಲ್ಲಿ ಫುಡ್ ಇದೇನಿದೆ ಆ ಫುಡ್ ಬ್ರೋಕ್ ಡೌನ್ ಆಗುತ್ತೆ ಇನ್ಸೈಡ್ ದ ಸೆಲ್. ಓಕೆ, ಅಂಡ್ ದ ಲಾಸ್ಟ್ ಟೈಪ್ ಆಫ್ ಆರ್ಗನಲ್ ಏನು ಹೇಳಿದೆ, ಅದು ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಅಲ್ಲಿ pigments present ಇರುತ್ತೆ, like chlorophyll, which is needed for photosynthesis. This is present. Nucleus contains genetic material, mitochondria where food is broken down, and chloroplast which contains pigments to carry photosynthesis. 3 organelles are present. Now the cellular structures of algae ಅದು ತುಂಬಾ ವೇರಿ ಆಗುತ್ತೆ ಡಿಗ್ರಿ, because algae is a term, it refers to a diverse group of organism. Algae term ಡೈವರ್ಸ್ ಗ್ರೂಪ್ ಆಫ್ ಆರ್ಗಾನಿಸಮ್ ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಪ್ರೋಕ್ಯಾರಿಯೋಟಿಕ್ ಆಲ್ಗೆ ಅಂತ ಹೇಳ್ತೀವಿ ನಾವು, ದಟ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಆಕ್ಚುಲಿ ಬ್ಯಾಕ್ಟೀರಿಯಾ ವಿಚ್ ರಿಫರ್ಸ್ ಟು ಆಲ್ಗೆ ದಟ್ ಆರ್ ಆಕ್ಚುಲಿ ಬ್ಯಾಕ್ಟೀರಿಯಾ ವಿಚ್ ಲ್ಯಾಕ್ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಅಬ್ಸೆಂಟ್ ಆಗಿರುತ್ತೆ, ವಿಚ್ ಇಸ್ ಯೂಶಲಿ ಪ್ರೆಸೆಂಟ್ ಇನ್ ಯೂಕ್ಯಾರಿಯೋಟಿಕ್ ಆಲ್ಗೆ. ನಾವು ರಿಪ್ರೊಡಕ್ಷನ್, ಆಲ್ಗೆ ಹೇಗೆ ರಿಪ್ರೊಡ್ಯೂಸ್ ಮಾಡುತ್ತೆ, ಆಲ್ಗೆ ಬಂದ್ಬಿಟ್ಟು ವೆಜಿಟೇಟಿವ್ ಮೆಥಡ್ ಮತ್ತೆ ಎಸೆಕ್ಷುವಲ್ ಮೆಥಡ್ ಮತ್ತು ಸೆಕ್ಷುವಲ್ ಮೆಥಡ್ ಅಲ್ಲಿ ರಿಪ್ರೊಡ್ಯೂಸ್ ಮಾಡುತ್ತೆ. ಸೊ ಫಸ್ಟ್ ನಾವು ವೆಜಿಟೇಟಿವ್ ಮೆಥಡ್ ನೋಡೋಣ. ಸೊ ಇನ್ ವೆಜಿಟೇಟಿವ್ ರಿಪ್ರೊಡಕ್ಷನ್ ಮೇನ್ ಪ್ಲಾಂಟ್ ಬಾಡಿ ಅಂತ ಹೇಳಿದೆ ನೋಡಿ, ಥ್ಯಾಲಸ್. ಆ ಥ್ಯಾಲಸ್ ಗೆಟ್ ಸೆಪರೇಟೆಡ್, ಪೇರೆಂಟ್ ಬಾಡಿಯಿಂದ ಸೆಪರೇಟ್ ಆಗಿಬಿಟ್ಟು ಇಟ್ ಫಾರ್ಮ್ಸ್ ಅ ನ್ಯೂ ಡಾಟರ್ ಸೆಲ್. ಅಂಡ್ ದ ನ್ಯೂಲಿ ಫಾರ್ಮ್ ಡಾಟರ್ ಸೆಲ್ ಏನಾಗುತ್ತೆ, ಅದು ಜೆನೆಟಿಕಲಿ ಐಡೆಂಟಿಕಲ್ ಆಗಿರುತ್ತೆ ಪೇರೆಂಟ್ಗೆ. ದ ನ್ಯೂಲಿ ಫಾರ್ಮ್ ಡಾಟರ್ ಸೆಲ್ ಇಸ್ ಜೆನೆಟಿಕಲಿ ಐಡೆಂಟಿಕಲ್ ಟು ದ ಪೇರೆಂಟ್, ಅಂಡ್ ಅದರಲ್ಲಿ ಏನು ವೇರಿಯೇಷನ್ ಇರಲ್ಲ, ಸೇಮ್, ಇಟ್ ಇಸ್ ಸೇಮ್ ಟು ದ parent. Now in vegetative reproduction it is carried out by different methods are carried out agutte. So first ಬಂದ್ಬಿಟ್ಟು budding. ಈ budding process ಅಲ್ಲಿ ಏನಾಗುತ್ತೆ, the vesicles are there, no, the vesicles they are started to enlarge, vesicles enlarge ಆಗುತ್ತೆ, enlarge ಆಗಿಬಿಟ್ಟು ಅದು parent body ಇಂದ detach ಆಗುತ್ತೆ. detach ಆದ್ಮೇಲೆ ಏನಾಗುತ್ತೆ, it forms a new thallus. ಇದಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು protosiphon. Next method of vegetative reproduction ಬಂದ್ಬಿಟ್ಟು cell division or fission. Fission ಅಂದ್ರೆ simple, one cell divides into 2 daughter cells. So ಈ ಮೆಥಡ್ ಅಲ್ಲಿ the parent unicellular algae mitotically divides into 2 daughter cells by fission or septum formation. Example ಬಂದ್ಬಿಟ್ಟು a very common example, Chlamydomonas ಮತ್ತು diatoms. So vegetative method ಅಲ್ಲಿ first ಬಂದ್ಬಿಟ್ಟು budding ಅಲ್ಲಿ ಏನಾಗುತ್ತೆ, the vesicles are started to enlarge and then it gets detached ಆಗುತ್ತೆ, parent body ಇಂದ detach ಆಗಿಬಿಟ್ಟು it forms a new thallus. Example ಬಂದ್ಬಿಟ್ಟು protosiphon. Next ಬಂದ್ಬಿಟ್ಟು cell division or fission. ಈ ಮೆಥಡ್ ಅಲ್ಲಿ the parent algae mitotically divides, ಅದು mitotically divide ಆಗುತ್ತೆ 2 daughter cells ಅಲ್ಲಿ. Example ಬಂದ್ಬಿಟ್ಟು Chlamydomonas ಮತ್ತು diatoms. Next ಬಂದ್ಬಿಟ್ಟು fragmentation. This fragmentation ತುಂಬಾ ಕಾಮನ್ ಮೆಥಡ್ ಆಫ್ algae reproduction, fragmentation. ಈ ಮೆಥಡ್ ಅಲ್ಲಿ ಏನಾಗುತ್ತೆ, the thallus, the main plant body ಇದೆ ತಾನೆ thallus, that thallus it breaks down into 2 or many fragments ಅಲ್ಲಿ break ಆಗುತ್ತೆ. ಮತ್ತೆ each fragment it grows and forms a new filament. Each fragment ಏನಾಗುತ್ತೆ, new plant body grow ಆಗುತ್ತೆ. So this fragmentation or breakdown of fragments can be occurred by mechanical pressure or insect bite ಇಂದ break ಆಗ್ಬೋದು ಇದು. ಎಕ್ಸಾಂಪಲ್ ಬಂದ್ಬಿಟ್ಟು Ulothrix, Spirogyra, Edogonium, Zygnema, Oscillatoria, etc. So fragmentation would be a common method. This is the most common method of algal reproduction. ಈ ಮೆಥಡ್ ಅಲ್ಲಿ ಏನಾಗುತ್ತೆ, the thallus, the main plant body, ಅದು 2 or many fragments ಅಲ್ಲಿ break ಆಗುತ್ತೆ. break ಆದ್ಮೇಲೆ each fragment that will develop into a new filament. Example, Ulothrix, Spirogyra, Edogonium, Zygnema, Oscillatoria, etc.
ನೆಕ್ಸ್ಟ್ ಮೆಥಡ್ ಬಂದ್ಬಿಟ್ಟು ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಲ್ಲಿ ವಿ ಹ್ಯಾವ್ ಬಲ್ಬಿಲ್ಸ್ ಹೊಡ್ಬೋದು ಅಥವಾ ಟ್ಯೂಬರ್ಸ್ ಅಂತಾನು ಹೇಳ್ಬೋದು. ಸೊ ಕೆಲವು ಆಲ್ಗೈ ಈ ಬಲ್ಬಿಲ್ಸ್ ಟ್ಯೂಬರ್ಸ್ ಥ್ರೂ ರಿಪ್ರೊಡ್ಯೂಸ್ ಮಾಡುತ್ತೆ. ದೇ ರಿಪ್ರೊಡ್ಯೂಸ್ ಬೈ ಫಾರ್ಮೇಶನ್ ಆಫ್ ಬಲ್ಬಿಲ್ಸ್. ನಾವು ಬಲ್ಬಿಲ್ಸ್ ಬಂದ್ಬಿಟ್ಟು ಟ್ಯೂಬರ್ ಲೈಕ್ ಔಟ್ಗ್ರೋತ್, ದೇ ಆರ್ ಔಟ್ಗ್ರೋತ್. ಅದೇನಾಗುತ್ತೆ, ಸ್ಪೆರಿಕಲ್ ಆಗಿರುತ್ತೆ ಅಥವಾ ಗ್ಲಾಬ್ಯುಲರ್ ಶೇಪ್ ಅಲ್ಲಿ ಡೆವಲಪ್ ಆಗುತ್ತೆ. ರೈಸೋಡಲ್ ಟಿಪ್ ಹತ್ರ ಗ್ಲಾಬ್ಯುಲರ್ ಆರ್ ಸ್ಪೆರಿಕಲ್ ಶೇಪ್ ಫಾರ್ಮ್ ಮಾಡುತ್ತೆ. ಅಂಡ್ ದಿಸ್ ಇಸ್ ಫಾರ್ಮ್, ಅದು ಹೇಗೆ ಫಾರ್ಮ್ ಆಗುತ್ತೆ ಅಂದ್ರೆ ಬಿಕಾಸ್ ಆಫ್ ಸ್ಟೋರೇಜ್ ಆಫ್ ಫುಡ್ ಇರುತ್ತೆ. ಅಂಡ್ ದಿಸ್ ಬಲ್ಬಿಲ್ ಆರ್ ಟ್ಯೂಬರ್ ಲೈಕ್ ಸ್ಟ್ರಕ್ಚರ್ಸ್ ಅದೇನಾಗುತ್ತೆ, ಇಟ್ ಕ್ಯಾನ್ ಡೆವಲಪ್ ಇಂಟು ನ್ಯೂ ಪ್ಲಾಂಟ್ or a thallus after getting separated from the parent body. Once adu parent body ಇಂದ separate ಆದ್ರೆ it can develop into a new plant. Example ಇದಕ್ಕೆ ನಾವು ಚಾರಾ ಕೊಡ್ಬೋದು. Chara is a very good example where bulbils or tuber formation takes place. Bulbil or tuber ಅಂದ್ರೆ ಏನು? These are spherical or globular shape developed at the rhizodal tips and they are formed due to storage of food. Example chara. ಇನ್ನೊಂದು ಬಂದ್ಬಿಟ್ಟು ಹಾರ್ಮೋಗೋನಿಯಾ ಇಸ್ ಆಲ್ಸೋ ಸಿಮಿಲರ್ ಟು ಫ್ರಾಗ್ಮೆಂಟೇಶನ್. ಇದ್ರಲ್ಲಿ ಏನಾಗುತ್ತೆ, ಹಾರ್ಮೋಗೋನಿಯಾದಲ್ಲಿ ಸ್ಮಾಲ್ ಫ್ರಾಗ್ಮೆಂಟ್ಸ್ ಆಫ್ ವೇರಿಂಗ್ ಲೆಂತ್, ಡಿಫ್ರೆಂಟ್ ಲೆಂತ್ ಅಲ್ಲಿ ಥಾಲಸ್ ಬಾಡಿ ಬ್ರೇಕ್ ಆಗುತ್ತೆ. These are formed by the fragmentation of the main filament and they can be developed at the place of heterocyst. Heterocyst ಬಂದ್ಬಿಟ್ಟು place where nitrogen fixation takes place. So our place ಅಲ್ಲಿ it can be developed. So example ಬಂದ್ಬಿಟ್ಟು ನಮ್ nostoc we can give, which is blue green algae like nostoc and cylindrospermum. So Harmogonia is not similar to fragmentation. Next, amylum stars. Amylum stars, ಇದು ಯೂಶಲಿ ಚಾರಾದಲ್ಲಿ ನೋಡ್ಬೋದು ನಾವು. ಅದ್ ಲೋವರ್ ನೋಡ್ಸ್ ಇನ್ ಚಾರ ಏನಾಗುತ್ತೆ, ಸ್ಟಾರ್ ಶೇಪ್ಡ್ ಅಗ್ರಿಗೇಷನ್ ಆಫ್ ಸ್ಟಾರ್ಚ್ ಫಾರ್ಮ್ ಆಗುತ್ತೆ. ಸೊ ಒನ್ಸ್ ದಿಸ್ ಇಸ್ ಡಿಟ್ಯಾಚ್ ಇಟ್ ಕ್ಯಾನ್ ಡೆವಲಪ್ ಇನ್ ಟು ಅ ನ್ಯೂ ಪ್ಲಾಂಟ್ ಬಾಡಿ. ಸೊ ದೀಸ್ ಆರ್ ದ ವೆಜಿಟೇಟಿವ್ ಮೆಥಡ್ ಆಫ್ reproduction. We discussed about budding, then fission, fragmentation, then we discussed about Hormogonia, amylum stars, bulbils. These are the different methods of vegetative reproduction. Next ಬಂದ್ಬಿಟ್ಟು asexual reproduction. Asexual reproduction ಅಂದ್ರೆ reproduction through spores ಇಂದನು reproduce ಮಾಡಬಹುದು algae. ಸೊ ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಅಕೈನೆಟ್ಸ್ ಇದೇನು ಫಾರ್ಮ್ ಆಗುತ್ತೆ ಅಂದ್ರೆ when there is unfavorable condition time ಅಲ್ಲಿ ಅಕೈನೆಟ್ಸ್ ಫಾರ್ಮ್ ಆಗುತ್ತೆ. ಇದಕ್ಕೆ ಅಕೈನೆಟ್ಸ್ ಅಲ್ಲಿ ದೇ ಹ್ಯಾವ್ ಥಿಕ್ ವಾಲ್ ಇರುತ್ತೆ ಮತ್ತೆ ಅಬಂಡೆನ್ಸ್ ಆಫ್ ಫುಡ್ ರಿಸರ್ವ್ಸ್ ಇರುತ್ತೆ. ಥಿಕ್ ವಾಲ್ ಅಂಡ್ ಅಬಂಡೆನ್ಸ್ ಆಫ್ ಫುಡ್ ರಿಸರ್ವ್ಸ್. ಸೊ ದೀಸ್ ಆರ್ ಫಾರ್ಮ್ ಡ್ಯೂರಿಂಗ್ ಅನ್ಫೇವರಬಲ್ ಕಂಡೀಷನ್ಸ್. ಅಂಡ್ ಯಾವಾಗ ಜರ್ಮಿನೇಟ್ ಆಗುತ್ತೆ, ಯಾವಾಗ ಕಂಡೀಷನ್ಸ್ ಫೇವರಬಲ್ ಇರುತ್ತೋ ಆವಾಗ ಈ ಅಕೈನೆಟ್ಸ್ ಜರ್ಮಿನೇಟ್ ಆಗುತ್ತೆ. ಸೊ ದೇ ಆರ್ ನಾನ್ ಮೊಟೈಲ್ ಅಂದ್ರೆ ದೇ ಡೋಂಟ್ ಹ್ಯಾವ್ ಮೂವ್ಮೆಂಟ್, ಇಟ್ ಕ್ಯಾನ್ ನಾಟ್ ಮೂವ್, ದೇ ಆರ್ ನಾನ್ ಮೊಟೈಲ್ ಇದು. ಅಂಡ್ ಒನ್ಸ್ ಇಟ್ ಇಸ್ ರಿಲೀಸ್ ಅಕೈನೆಟ್ಸ್, ಅದು ಫೇವರಬಲ್ ಕಂಡೀಷನ್ಸ್ ರಿಲೀಸ್ ಆದ್ಮೇಲೆ ಏನಾಗುತ್ತೆ, ಅದು ಡೆವಲಪ್ಸ್ ಇಂಟು ಅ ನ್ಯೂ ಥಾಲೈ, ನ್ಯೂ ಪ್ಲಾಂಟ್ ಬಾಡಿಯಲ್ಲಿ ಡೆವಲಪ್ ಆಗುತ್ತೆ. ಎಕ್ಸಾಂಪಲ್ ಬಂದ್ಬಿಟ್ಟು ನಾಸ್ಟಾಕ್, ಗ್ಲಿಯೋಟ್ರೈಕಿಯಾ, ಯುಲೋಥ್ರಿಕ್ಸ್, ಕ್ಲಾಡೋಫೋರಾ, ಪಿಥೋಫೋರಾ. These are the examples for echinoids. Similar types ಇನ್ನೊಂದು ಏನಿದೆ, autospores. Now autospores are also developed under unfavorable conditions. During unfavorable conditions autospores are produced where the protoplasm within the sporangium divides. Sporangium, this is the place where spores are produced. So protoplasm in the sporangium divides and it forms spores. Now the spores produce ಆಗಿರುತ್ತೆ, they are identical. Spores produced here are identical. They are identical to the parent plant. And ಇದು ಕೂಡ thick walled ಇರುತ್ತೆ. There is no motile, it is not non-motile, it is non-motile and also abundant in food reserves. Example ಬಂದ್ಬಿಟ್ಟು chlorella. Next ಬಂದ್ಬಿಟ್ಟು aplanospores. Type of spores ಬಂದ್ಬಿಟ್ಟು aplanospores. Again these aplanospores also it is formed by repeated division of the sporangium of the parent plants. Repeated division. These are non-motile. These are what? These are non-motile structures. And idr difference ಏನಿರುತ್ತೆ, ಇದಕ್ಕೆ thin wall ಇರುತ್ತೆ. ಬೇರೆ autospores ಮತ್ತೆ echinoids ನಾವು ನೋಡಿದ್ವಿ, it had thick walls. Whereas aplanospores ಅಲ್ಲಿ you have thin walls. And thin wall ಅದು protoplasm ಕವರ್ ಆಗಿರುತ್ತೆ. Example ಬಂದ್ಬಿಟ್ಟು ಯುಲೋಥ್ರಿಕ್ಸ್ ಎಕ್ಸಾಂಪಲ್ aplanospores. ಇನ್ನೊಂದು ಬಂದ್ಬಿಟ್ಟು ಬೈಸ್ಪೋರ್ಸ್. ಬೈ ಅಂದ್ರೆ 2 different spores ಪ್ರೊಡ್ಯೂಸ್ ಆಗಿದೆ ಇಲ್ಲಿ. ಸೊ ವೆನ್ 2 different spores are developed within a sporangium, they are known as bispores. Where the sporangium ನ ನಾವು ಬೈಸ್ಪೊರಾಂಜಿಯಂ ಅಂತ ಹೇಳ್ತೀವಿ. ಇದನ್ನ ನಾವು ಗ್ರಾಟಿಲೋಪಿಯಾ ಫಿಲಿಸೀನಾ,
ಪಾರ್ಫೈರಾ ಮತ್ತೆ ಲಿಥಿಯೋಫೈಲಮ್ ಲಿಟೋರೆಲ್ಲೆ ನೋಡ್ಬೋದು. ಬೈಸ್ಪೋರ್ಸ್ ಅಂದ್ರೆ ಟೂ ಡಿಫರೆಂಟ್ ಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಅ ಸ್ಪೊರಾಂಜಿಯಂ. ಟೂ ಡಿಫರೆಂಟ್ ಸ್ಪೋರ್ಸ್ ಪ್ರೊಡ್ಯೂಸ್ಡ್ ಇನ್ ಅ ಸ್ಪೊರಾಂಜಿಯಂ ಬಂದ್ಬಿಟ್ಟು ಬೈಸ್ಪೋರ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಪೋಸ್ಪೋರ್ಸ್. During the triphasic life cycle, when I explain about life cycle, we'll discuss this. Triphasic life cycle of rhodophyceae members. ಅದರಲ್ಲಿ ಕಾರ್ಪೋಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಕಾರ್ಪೋಸ್ಪೋರ್ಸ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಕಾರ್ಪೋಸ್ಪೊರಾಂಜಿಯಂ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಕಾರ್ಪೋಸ್ಪೋರ್ಸ್ ಬಂದ್ಬಿಟ್ಟು ಡಿಪ್ಲಾಯ್ಡ್ ಆಗಿರುತ್ತೆ. ಡಿಪ್ಲಾಯ್ಡ್ ಅಂದ್ರೆ 2 sets of chromosomes. Diploid in nature, but it is developed from the zygote. Example ಬಂದ್ಬಿಟ್ಟು Polysiphonia gracilaria, another example. So carpospores means during triphasic life cycle of rhodophyceae members, carpospores are formed from carposporangium, and these carpospores develop into a new plant body. They are diploid in nature. Diploid andre which is having 2 sets of chromosomes. Example Polysiphonia gracilaria. Next is zoospores. Zoospores is very common here. We see zoospores. These are the only spores which are motile. Motile andre they have locomotion. They can move because adralli flagella irutte. So zoospores, these are motile and naked. Zoospores, it can be haploid. Haploid and the single set of chromosomes. Athwa it can be diploid. Diploid andre 2 sets of chromosomes. And ಇದು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? This is produced in zoosporangium. So the zoospores of Wucheria, ಅದನ್ನ ನಾವು sin zoospores ಅಂತ ಹೇಳ್ತೀವಿ. ಯಾಕೆ? Because they are multinucleated and multiflagellated. Multinucleus ಇರುತ್ತೆ ಮತ್ತೆ many flagellas ಇರುತ್ತೆ. ಅದನ್ನ ನಾವು ಅದಕ್ಕೆ sin zoospores ಅಂತ ಹೇಳ್ತೀವಿ. Examples ಬಂದ್ಬಿಟ್ಟು biflagellate ಗೆ Chlamydomonas. Biflagellate ಅಂದ್ರೆ 2 flagellas ಇರುತ್ತೆ. Chlamydomonas ಮತ್ತೆ Ulothrix. Quadriflagellate more than 2. Quadriflagellate 4 ಇದ್ರೆ ಅದನ್ನ Ulothrix example ಕೊಡಬಹುದು. Multiflagellate ಅಂದ್ರೆ Edogonium. So this is the reproduction by asexual reproduction. Now sexual reproduction. Now usually sexual reproduction can be found in all biontic type. The gametophytic phase is dominant and it persists for a long time when it is compared to the sporophytic. Sporophytic banbito diploid phase. So gametophytic haploid phase is dominant and it persists for a long time compared to the sporophytic phase. And sporophytic phase is represented by zygote. So haplobiontic type and 2 successive haploid generations irutte which is interrupted only by a diploid zygote stage. ಅದಕ್ಕೆ ಇದು ಟ್ರೈಫೇಸಿಕ್ ನೇಚರ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಇದು ಬಂದ್ಬಿಟ್ಟು ಒನ್ ಟೈಪ್ ಆಫ್ ಟ್ರೈಫೇಸಿಕ್ ಲೈಫ್ ಸೈಕಲ್, ಹ್ಯಾಪ್ಲೋಬಯೋಟಿಕ್ ಟೈಪ್. ಇದರಲ್ಲಿ ಏನು gametophytic phase is dominant and it is longer compared to the sporophytic. Sporophytic ಬಂದ್ಬಿಟ್ಟು ಬರೇ zygote ಫಾರ್ಮ್ ಆಗುತ್ತೆ. Okay, so 2 successive haploid generations that is interrupted by only diploid zygote. Example ಬಂದ್ಬಿಟ್ಟು Batrachospermum ಮತ್ತು Mammalian. Next type of triphasic life cycle ಬಂದ್ಬಿಟ್ಟು diplobiontic type. Diplobiontic type consists of 1 gametophytic phase and 2 sporophytic phase. ಈ ಟೈಪ್ ಅಲ್ಲಿ ಏನಾಗುತ್ತೆ? The sporophytic phase is dominant. Sporophytic phase is dominant and it is more elaborate and it exists for long duration compared to the previous one. Previous haplobiontic type alli enagutte? Gametophytic was dominant, haploid was dominant. Adre ee diplobiontic type alli enagutte? Sporophytic type is dominant and it is more elaborate and it persists for long duration compared to the gametophyte. So ee cycle, diplobiontic type of cycle ನಾವು Polysiphonia member of rhodophyceae ನೋಡಬಹುದು. So this is about the life cycle. So we discussed haplontic, diplontic, diplohaplontic and triphasic. Next ಬಂದ್ಬಿಟ್ಟು ನಾವು ಫಂಗೈ ಬಗ್ಗೆ ಮಾತಾಡೋಣ. ಫಂಗೈ ಬಂದ್ಬಿಟ್ಟು ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂಡ್ ಇದರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಲೈಕ್ ಈಸ್ಟ್, ಮೌಲ್ಡ್ಸ್ ಅಂಡ್ ಮಶ್ರೂಮ್ಸ್, ಅದೆಲ್ಲ ಫಂಗೈಲ್ ಬರುತ್ತೆ. So these fungi are classified under kingdom fungi. The organisms found in kingdom fungi, a cell wall irutte and they are omnipresent.
and they are classified as heterotrophs. Heterotrophs, and they cannot prepare their own food. They depend on other organisms for food. Fungi or heterotrophs. Now coming to the structure ಬಗ್ಗೆ ಮಾತಾಡೋಣ. Almost all fungi are filamentous structures ಇರುತ್ತೆ except ಬಂದ್ಬಿಟ್ಟು yeast all other fungi are filamentous structures. ಅದು ಸಿಂಗಲ್ ಸೆಲ್ಡ್ ಆಗಿರ್ಬೋದು ಅಥವಾ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು. ಫಂಗೈ ಬಂದ್ಬಿಟ್ಟು ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ, ಅದನ್ನ ನಾವು ಹೈಫೈ ಅಂತ ಹೇಳ್ತೀವಿ. ಈ ಹೈಫೈ ಟುಗೆದರ್ ಅದು ಮೆಶ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಮಾಡುತ್ತೆ, ಅದನ್ನ ಮೈಸೀಲಿಯಂ ಅಂತ ಹೇಳ್ತೀವಿ. ಹೈಫೈ ಅಂದ್ರೆ ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್. ಈ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಆ ನೆಟ್ವರ್ಕ್ ಫಾರ್ಮ್ ಆಗುತ್ತೆ, ಮೆಶ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಮಾಡುತ್ತೆ, ಅದನ್ನ ನಾವು ಮೈಸೀಲಿಯಂ ಅಂತ ಹೇಳ್ತೀವಿ. ನಾವು ಫಂಗೈ ಇಟ್ ಪೊಸೆಸ್ ಅ ಸೆಲ್ ವಾಲ್ ವಿಚ್ ಇಸ್ ಮೇಡ್ ಅಪ್ ಆಫ್ chitin. Cell wall ಬಂದ್ಬಿಟ್ಟು chitin ಮತ್ತೆ polysaccharides composition ಇರುತ್ತೆ. So the cell wall comprises protoplast, which is differentiated into other cell parts such as cell membrane, cytoplasm, cell organelles ಮತ್ತೆ nuclei ಇರುತ್ತೆ. Nuclei ಬಂದ್ಬಿಟ್ಟು dense, clear ಆಗಿರುತ್ತೆ, and the nucleus is surrounded by nuclear membrane. Now coming to the characteristics. Other characteristics ನೋಡೋಣ. Fungi characteristics. ನಾನು already ಹೇಳಿದೆ fungi ಬಂದ್ಬಿಟ್ಟು eukaryotic. They are non-muscular, non-motile. Non-motile means they cannot move. And heterotrophic. Heterotrophic ಅಂದ್ರೆ they cannot prepare their own food. Or heterotrophic organisms. ಅದು unicellular ಆಗಿರ್ಬೋದು ಅಥವಾ filamentous form ಆಗಿರ್ಬೋದು. And they reproduce by means of spores. Now fungi exhibit alternation of generation. Alternation of generation exhibit ಮಾಡುತ್ತೆ. Fungi chlorophyll ಇರಲ್ಲ, hence they cannot perform photosynthesis. And fungi they store the food in the form of starch. Biosynthesis of chitin occurs in fungi. Nuclei of the fungi, it's very small. Fungi nucleus ಬಂದು ತುಂಬಾ ಚಿಕ್ಕದಾಗಿರುತ್ತೆ. Fungi ಅಲ್ಲಿ embryonic stage ಇರಲ್ಲ. They develop, usually ಅದು develop ಆಗಿರುತ್ತೆ, spores ಇಂದ develop ಆಗುತ್ತೆ. Mode of reproduction is sexual or asexual. ಕೆಲವು fungi parasitic ಆಗಿರುತ್ತೆ and they can infect the host also. And fungi certain chemical produce ಮಾಡುತ್ತೆ, ಅದು pheromone, which leads to sexual reproduction in fungi. Examples ಬಂದ್ಬಿಟ್ಟು mushrooms, molds, yeast. ಈಗ classification. Now fungi na ನಾವು various ways ಅಲ್ಲಿ classify ಮಾಡಬಹುದು. One ಬಂದ್ಬಿಟ್ಟು based on the mode of nutrition. On the basis of nutrition, kingdom fungi can be classified into three groups. Three groups ಅಲ್ಲಿ ನಾವು classify ಮಾಡಬಹುದು. First ಬಂದ್ಬಿಟ್ಟು saprophytic. Here the fungi obtain the nutrition by feeding on dead organic matter. Fungi ಯಾವಾಗ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಫೀಡ್ ಮಾಡುತ್ತೆ ಅದನ್ನ ನಾವು ಸ್ಯಾಪ್ರೋಫಿಟಿಕ್ ನ್ಯೂಟ್ರಿಷನ್ ಹೇಳ್ತೀವಿ. ಎಕ್ಸಾಂಪಲ್ ಬಂದ್ಬಿಟ್ಟು ರೈಸೋಪಸ್, ಪೆನಿಸಿಲಿಯಂ. ನೆಕ್ಸ್ಟ್ ಇಸ್ parasitic. The fungi obtain the nutrition by living on other living organism. ಬೇರೆ ಆರ್ಗ್ಯಾನಿಸಮ್ ಆಗಿರ್ಬೋದು, ಅದು ಪ್ಲಾಂಟ್ ಆಗಿರ್ಬೋದು ಅಥವಾ ಅನಿಮಲ್, and it absorbs nutrients from their host. Example Taphrina ಮತ್ತೆ Pusinia. ಇನ್ನೊಂದು ಬಂದ್ಬಿಟ್ಟು symbiotic. Here the fungi they live by having an interdependent relationship with other species in which both are benefited. ಇದರ symbiotic ಅಲ್ಲಿ ಏನಾಗುತ್ತೆ, fungi ಬೇರೆ ಆರ್ಗಾನಿಸಮ್ ಜೊತೆ ಅಸೋಸಿಯೇಟ್ ಆಗಿರುತ್ತೆ and they are benefited. Example ಬಂದ್ಬಿಟ್ಟು lichens ಮತ್ತು mycorrhiza. Lichens are symbiotic association between algae and fungi. Here both algae and fungi are mutually benefit ಆಗುತ್ತೆ. Fungi algae shelter ಕೊಡುತ್ತೆ ಮತ್ತೆ in exchange algae ಏನು ಮಾಡುತ್ತೆ, ಅದಕ್ಕೆ food ಕೊಡುತ್ತೆ. It gives food. So they are mutually benefited. Now, another way of classifying this fungi is based on the spore formation. So based on spore formation, we can classify the fungi into zygomycetes. Zygomycetes, these are formed by fusion of two different cells. Here sexual spores ನಾವು zygospores ಹೇಳ್ತೀವಿ, ಮತ್ತೆ asexual spores ನಾವು sporangiospores ಹೇಳ್ತೀವಿ. Here hyphae thread like structure ಅಂತ ಹೇಳ್ತೀವಿ ನೋಡಿ, hyphae ಅದರಲ್ಲಿ ಸೆಪ್ಟಾ ಇರಲ್ಲ. ಸೆಪ್ಟಾ ಅಂದ್ರೆ ಕ್ರಾಸ್ ವಾಲ್ಸ್ ಇರಲ್ಲ ಅದರಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಆಸ್ಕೋಮೈಸಿಟೀಸ್ ನಾವು ಸ್ಯಾಕ್ ಫಂಗೈ ಅಂತ ಹೇಳ್ತೀವಿ. ಕಾಮನ್ಲಿ ಅದನ್ನ ಹೇಳ್ತೀವಿ ಸ್ಯಾಕ್ ಫಂಗೈ. ಅಂಡ್ ದೀಸ್ ಫಂಗೈ ಆರ್ ಕಾಪ್ರೋಫಿಲಸ್, ಡಿಕಂಪೋಸರ್ಸ್, ಪ್ಯಾರಾಸಿಟಿಕ್ ಆರ್ ಸ್ಯಾಪ್ರೋಫಿಟಿಕ್. ಇದರಲ್ಲಿ ಸೆಕ್ಷುವಲ್ ಸ್ಪೋರ್ಸ್ ನಾವು ಆಸ್ಕೋಸ್ಪೋರ್ಸ್ ಅಂತ ಹೇಳ್ತೀವಿ. ಅಂಡ್ asexual reproduction occurs by conidiophores. Example ಬಂದ್ಬಿಟ್ಟು Saccharomyces. Next is Basidiomycetes. Basidiomycetes ಅಲ್ಲಿ mushrooms place ಆಗಿದೆ. So mushrooms are the most commonly formed Basidiomycetes, and they mostly live as parasites. Sexual reproduction occurs by Basidiospores, asexual reproduction by Conidia.
ಇಟ್ ಕ್ಯಾನ್ ಬಿ ಕೊನಿಡಿಯಾ ಆಗಿರ್ಬೋದು, ಬಡ್ಡಿಂಗ್ ಅಥವಾ ಫ್ರಾಗ್ಮೆಂಟೇಷನ್. ಎಕ್ಸಾಂಪಲ್ ಬಂದ್ಬಿಟ್ಟು ಅಗಾರಿಕಸ್. ನೆಕ್ಸ್ಟ್ ಕ್ಲಾಸ್ ಬಂದ್ಬಿಟ್ಟು ಡಿಟೆರೋಮೈಸಿಟೀಸ್. ಡಿಟೆರೋಮೈಸಿಟೀಸ್ ಅದನ್ನ ನಾವು ಇಂಪರ್ಫೆಕ್ಟ್ ಫಂಗೈ ಅಂತ ಕರಿತೀವಿ. ಬಿಕಾಸ್ ಹಿಯರ್ ದೇ ಡು ನಾಟ್ ಫಾಲೋ ದ ರೆಗ್ಯುಲರ್ ರಿಪ್ರೊಡಕ್ಷನ್ ಸೈಕಲ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಇಲ್ಲ ಇದರಲ್ಲಿ. ದೇ ಡು ನಾಟ್ ರಿಪ್ರೊಡ್ಯೂಸ್ ಸೆಕ್ಷುವಲಿ. Asexual reproduction is by conidia. Example ಬಂದ್ಬಿಟ್ಟು trichoderma. ಈಗ reproduction in fungi is both by asexual and sexual means. The sexual mode of reproduction ಅದನ್ನ ನಾವು ಟೀಲೋಮಾರ್ಫ್ ಅಂತ ಹೇಳ್ತೀವಿ, and asexual mode of reproduction ನಾವು anamorph ಅಂತ ಹೇಳ್ತೀವಿ. Vegetative reproduction by budding, fission and fragmentation. Asexual reproduction ಅದು take place ಆಗುತ್ತೆ by means of spores called conidia or zoospores or sporangiospores. Sexual reproduction we have ascospores, basidiospores and oospores. The conventional mode of sexual reproduction is not always observed in the kingdom fungi. In some fungi ಏನಾಗುತ್ತೆ, the fusion of two haploid hyphae ಅದು does not form a diploid cell. ಆ ಕೇಸಸ್ ಅಲ್ಲಿ ಏನಾಗುತ್ತೆ, ಇಂಟರ್ಮೀಡಿಯೇಟ್ ಸ್ಟೇಜ್ ಡೈಕಾರಿಯೋಫೇಸ್ ಅಂತ ಇರುತ್ತೆ. ಆ ಸ್ಟೇಜ್ ಪ್ರೊಡ್ಯೂಸ್ ಆಗ್ಬಿಟ್ಟು ಆ ಸ್ಟೇಜ್ ಇಸ್ ನೆಕ್ಸ್ಟ್ ಫಾಲೋಡ್ ಬೈ ದ formation of diploid cells. Now coming to uses, fungi they are very important, on the planet. It plays a vital role in biosphere and has great economic importance. In recycling, adu major role play ಮಾಡುತ್ತೆ, recycling of dead and decaying matter. And next is food. Mushroom species, they're edible, which are cultured and used as food by humans. Next, medicines. Many fungi are used to produce antibiotics, and the first antibiotic, penicillin, ಅದನ್ನ ನಾವು ಕಾಮನ್ ಫಂಗೈ ಪೆನಿಸಿಲಿನ್ ಇಂದ ಡ್ರೈವ್ ಮಾಡಿರೋದು, ಫಸ್ಟ್ ಆಂಟಿಬಯೋಟಿಕ್ ಪೆನಿಸಿಲಿನ್. ದೆನ್ ಬಯೋಕಂಟ್ರೋಲ್ ಏಜೆಂಟ್ಸ್. Fungi, they are used in exploiting insects and other small worms, and therefore help in controlling pest control ಮಾಡಕ್ಕೆ ಯೂಸ್ ಮಾಡ್ತೀವಿ ನಾವು ಬಯೋಕಂಟ್ರೋಲ್ ಏಜೆಂಟ್ಸ್. ಇದು ಸ್ಪೋರ್ಸ್ ಆಫ್ ಫಂಗೈ ಏನ್ ಮಾಡ್ತೀವಿ, ವಿ ಸ್ಪ್ರೇ ಆನ್ ಕ್ರಾಪ್ಸ್. Next, food spoilage. See, fungi plays a major role in recycling. Organic matter na recycle ಮಾಡುತ್ತೆ, and therefore it is also responsible for spoilage. It spoils food. It causes economic loss of stored foods. Next, coming to lichens. Another group here, lichens. Lichens ಬಂದ್ಬಿಟ್ಟು ಸ್ಮಾಲ್ ಗ್ರೂಪ್ ಆಫ್ ಪ್ಲಾಂಟ್ಸ್ ಆಫ್ ಕಂಪೋಸಿಟ್ ನೇಚರ್. ಇದರಲ್ಲಿ ಟೂ ಡಿಸಿಮಿಲರ್ ಆರ್ಗ್ಯಾನಿಸಮ್ಸ್ ಇರುತ್ತೆ. ಒಂದು ಬಂದ್ಬಿಟ್ಟು ಒಂದು ಆಲ್ಗಲ್ ಪಾರ್ಟ್ ಬಂದ್ಬಿಟ್ಟು ಫೈಕೋಬಯಾಂಟ್ ಅಂತ ಹೇಳ್ತೀವಿ. The algal part of the lichen is phycobionт. Phyco andre alga, bio andre life. And then fungal part. Two dissimilar organisms form agodu lichens. Fungus, another one ಬಂದ್ಬಿಟ್ಟು algae, ಇನ್ನೊಂದು ಬಂದ್ಬಿಟ್ಟು fungus. Fungus ನ ನಾವು mycobionಟ್ ಅಂತ ಹೇಳ್ತೀವಿ. Myc ಅಂದ್ರೆ fungus. Bios means life. This algae and fungi ಅದು symbiotic association ಅಲ್ಲಿ ಇರುತ್ತೆ. Fungal partner occupies the major portion of the thallus, major portion of the plant body ಬಂದ್ಬಿಟ್ಟು fungus, and it produces its own reproductive structures. The algal part ಏನ್ ಮಾಡುತ್ತೆ, algal partner ಅದು food manufacture ಮಾಡುತ್ತೆ through photosynthesis, which usually probably diffuses out, and ಅದನ್ನ fungal partner absorb ಮಾಡುತ್ತೆ. Now coming to the characteristics of lichens ನೋಡೋಣ. The lichens are a group of plants. They are group of plants composed thalloid nature, and ಇದು ಹೇಗೆ ಫಾರ್ಮ್ ಆಗಿದೆ, ಫಾರ್ಮ್ ಬೈ ಅಸೋಸಿಯೇಷನ್ ಆಫ್ ಆಲ್ಗೆ ಅಂಡ್ ಫಂಗೈ. ಆಲ್ಗಲ್ ಪಾರ್ಟ್ನರ್ ಕಾರ್ಬೋಹೈಡ್ರೇಟ್ ಪ್ರೊಡ್ಯೂಸ್ ಮಾಡುತ್ತೆ ಥ್ರೂ ಫೋಟೋಸಿಂಥಸಿಸ್, ಅಂಡ್ ಆ ಕಾರ್ಬೋಹೈಡ್ರೇಟ್ ಇಸ್ ಯುಟಿಲೈಸ್ ಬೈ ಬೋತ್ ಆಲ್ಗಲ್ ಮತ್ತೆ ಫಂಗೈ. ಅಂಡ್ ದೆನ್ ನಮಗೆ ಫಂಗಲ್ ಪಾರ್ಟ್ನರ್ ಇರುತ್ತೆ. ವಾಟ್ ಡಸ್ ದ ಫಂಗಲ್ ಪಾರ್ಟ್ನರ್ ಡೂ? ಇಟ್ ಸರ್ವ್ಸ್ ದ ಫಂಕ್ಷನ್ ಆಫ್ ಅಬ್ಸಾರ್ಪ್ಷನ್ ಅಂಡ್ ರಿಟೆನ್ಷನ್ ಆಫ್ ವಾಟರ್. ಸೊ ಬೇಸ್ಡ್ ಆನ್ ದ ಮಾರ್ಫಾಲಜಿಕಲ್ ಸ್ಟ್ರಕ್ಚರ್ ಆಫ್ ಥಾಲಿ, ಅದರಲ್ಲಿ 3 ಟೈಪ್ಸ್ ಆಫ್ ಇರುತ್ತೆ ನಮಗೆ ಫಂಗಲ್ ಲಿಚನ್ಸ್: ಕ್ರಸ್ಟೋಸ್, ಫೋಲಿಯೋಸ್ ಮತ್ತೆ ಫ್ರೂಟಿಕೋಸ್. Based on the morphological structure of thalli. Thalli is a plant body. So based on the morphological, the physical appearance of the plant body, there are 3 types: crustose, foliose, mate fruticose. Now lichens ಹೇಗೆ reproduce ಮಾಡುತ್ತೆ? It reproduces by all the 3 means, that is vegetative, asexual ಮತ್ತೆ sexual. Vegetative reproduction takes place by fragmentation, decaying of the older parts, or by ಸೊರಿಡಿಯಾ ಮತ್ತೆ ಇಸಿಡಿಯಾ. ಇದರಿಂದ ವೆಜಿಟೇಟಿವ್ ರಿಪ್ರೊಡಕ್ಷನ್ ಆಗುತ್ತೆ. asexual reproduction ಬಂದ್ಬಿಟ್ಟು by formation of oidia. Sexual reproduction by the formation of ascospores or basidiospores. ಇದರಲ್ಲಿ ಬರೀ ಫಂಗಲ್ ಕಾಂಪೊನೆಂಟ್ ಇಸ್ ಇನ್ವಾಲ್ವ್ಡ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್, ನಾಟ್ ಆಲ್ಗಲ್ ಪಾರ್ಟ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಬರೀ ಫಂಗಲ್ ಪಾರ್ಟ್ ಇನ್ವಾಲ್ವ್ ಆಗಿರುತ್ತೆ, ಆಲ್ಗಲ್ ಪಾರ್ಟ್ ಇನ್ವಾಲ್ವ್ ಆಗಿರಲ್ಲ.
Next ಬಂದ್ಬಿಟ್ಟು ascospores. Ascospores that is produced in ascolichens. Idrali the male sex organ is flask shaped spermogonium. It produces unicellular spermatia. The female sex organ is female sex organ na carpogonium ಅಂತ ಹೇಳ್ತೀವಿ ಅಥವಾ ascogonium. So this female carpogonium, it differentiates into basal coiled oogonium and elongated trichogyne. The fruit body, the fruiting body, spores produce agate. A fruit body, it can be apothecia, that is disc shaped, or it can be perithecia, that is flask shaped. Two types of fruiting bodies irate, apothecia ಮತ್ತು perithecia. Apothecia means disc shaped, perithecia means flask shaped. So this asci developed inside the fruiting body contains 8 ascospores. ಅದು after liberating fruiting body in the liberate ಆದ್ಮೇಲೆ ಏನಾಗುತ್ತೆ, the ascospores germinates, and when it comes in contact with a suitable algae, it forms new lichens. Basidiospores. Basidiospores are produced in basidiolichens. Generally ಅದು bracket fungi ತರ present ಆಗುತ್ತೆ, and basidiospores are produced towards the lower side of the fruit body. The growth of the lichen is very slow, and these lichens can survive in adverse conditions like high temperature ಮತ್ತೆ dry conditions ಕೂಡ ಇದು survive ಆಗುತ್ತೆ. So it can survive in adverse conditions. Now depending on the region of where the lichens grow, the lichens are grouped. Depending on the regions, the lichens are grouped as corticoles. Corticoles andre lichens when it is growing on bark of trees, mainly in the subtropical and tropical regions. Saxicoles. Saxicoles means growing on rocks in cold climates. Growing on rocks in cold climate, saxicoles. Then terricoles. Terricoles means growing on soil in hot climate with sufficient rain and dry summer. So depending on the growing regions, the lichens are grouped as corticoles, means growing on bark of trees, saxicoles growing on rocks, terricoles growing on soil in hot climate. Now the members, what are the members which are associated for lichens? The main plant body of the lichens consists, I already held the main plant body of lichen ಏನು algae ಮತ್ತೆ fungal members. So the algal members, it can belong to Chlorophyceae family, Teratophylla, Cocomixa, etc. It can also belong to Xanthophyceae, Heterococcus, and also Cyanobacteria, that is Nostoc and Cyctonema. This will be your algal members. Now the fungal members mainly belongs to Ascomycina. It belongs mainly to Ascomycina, and few ಬಂದ್ಬಿಟ್ಟು Basidiomycina belong ಆಗುತ್ತೆ. So Ascomycina family Discomycetes ತುಂಬಾ common, which produces apothecia, fruiting body, huge apothecia, that is huge fruiting bodies, which is disc shaped. Others belong to Pyranomycetes or Loculoascomycetes. Now reproduction. Reproduction, I told you, takes place by vegetative reproduction. Vegetative reproduction ಅಲ್ಲಿ fragmentation ಇದೆ. Fragmentation ಏನಾಗುತ್ತೆ, the main plant body ಏನಿದೆ ಅದು fragments ಅಲ್ಲಿ break ಆಗುತ್ತೆ, and each fragment develops into a thallus, a new thallus. Next is by death of older plants. The older regions of the basal part of the thallus dies. The basal older region of the basal part of the thallus dies. Then the separation of the small lobules or branches takes, and each one grows normally into a new thallus, a new plant body. Asexual reproduction, Soridium. Soridium ಬಂದ್ಬಿಟ್ಟು small grayish white bud like outgrowth. ಇದು ಎಲ್ಲಿ ಡೆವಲಪ್ ಆಗುತ್ತೆ ಅಂದ್ರೆ upper cortex of the thallus. On the upper cortex of the thallus develop ಆಗುತ್ತೆ, and this is composed of few algal cells enclosed by fungal hyphae. So ಯಾವಾಗ ಇದು ಡಿಟ್ಯಾಚ್ ಆಗುತ್ತೆ ಪೇರೆಂಟ್ ಬಾಡಿಯಿಂದ by means of rain or wind, and on germination it develops a new thalli. Example Parmelia, Fischia, etc. Isidium. Isidium ಬಂದ್ಬಿಟ್ಟು small stalked, simple or branched, grayish black coral like outgrowths developed on the upper surface of the thallus. Now Isidium has a outer cortical, ಇದರಲ್ಲಿ ಏನಾಗುತ್ತೆ Isidium ಅಲ್ಲಿ the outer cortical layer is continuous with the upper cortex of the mother thallus. So therefore it contains the same algal and the fungal elements as that of the mother. They are of various shapes ಅಲ್ಲಿ ಇರುತ್ತೆ. Some may be like coral like ಇರಬಹುದು in
platigera. It can be rod-like in Parmelia, cigar-like in Asnia, snake-like in Colema, etc. A favorable condition ಏನಾಗುತ್ತೆ ಈಶಿಡಿಯಂ germinates. ಅದು germinate ಆಗಿಬಿಟ್ಟು new thallus ಪ್ರೊಡ್ಯೂಸ್ ಮಾಡುತ್ತೆ. It give rise to a new thallus. Next type of spore is piscinospore. Piscino. Some lichens they develop piscinospore or spermatium inside the flask-shaped pisidium. Usually gametes ತರ behave ಮಾಡುತ್ತೆ, but certain conditions ಏನಾಗುತ್ತೆ they can germinate and develop a fungal body, fungal hyphae. So when this fungal hyphae comes in contact with the appropriate algal partner, ಅದು lichen develop ಆಗುತ್ತೆ. It develops into a new lichen thallus. Sexual reproduction, only fungal partner of the lichen reproduces sexually and it forms fruit bodies on the thallus. Nature of sexual reproduction in Ascomycetes lichen is same as that of the members of Ascomycotina. Similarly, Basidiomycete is like that of Basidiomycotina members of the fungi. Importance. ಈಗ importance ನೋಡೋಣ. Our lichens are very important because they act as a food and fodder. Lichens are used as food by human beings in many parts of the world and also by different animals, like different animals ಗೂ food ತರ source ಆಗುತ್ತೆ, like snails, caterpillars, slugs, termites, etc. Because ಇದು ಯಾಕೆ food ತರ ಯೂಸ್ ಮಾಡ್ತೀವಿ? Because it contains polysaccharide ಮತ್ತೆ lignin, cellulose, vitamin and certain enzymes are there. So ಅದಕ್ಕೋಸ್ಕರ ಇದನ್ನ ನಾವು ಫುಡ್ ತರ ಯೂಸ್ ಮಾಡ್ತೀವಿ. ಯೂಸ್ ಆಸ್ ಅ ಫುಡ್. ನೆಕ್ಸ್ಟ್ ಇಸ್ ಮೆಡಿಸಿನ್. ನೆಕ್ಸ್ಟ್ ಇಂಪಾರ್ಟೆನ್ಸ್ ಬಂದ್ಬಿಟ್ಟು ಮೆಡಿಸಿನ್. Lichens are medicinally important because of the presence of lignin. I told you lignin is there, and also some bitter or astringent substance irutte adರಲ್ಲಿ. So lichens are being used as medicines as pre-Christian time ಇಂದ ಯೂಸ್ ಮಾಡ್ತಿದ್ದಾರೆ. It has been used for the treatment of jaundice, for diarrhea, fevers, epilepsy, hydrophobia and skin diseases. Okay, use ಮಾಡ್ತೀವಿ. Next ಬಂದ್ಬಿಟ್ಟು ecological importance of lichens. Ecologically ಆಗೋ lichens are very important. First ಬಂದ್ಬಿಟ್ಟು pioneer of rock vegetation. Lichens are important for rock vegetation. Lichens are pioneer colonizers. Dry rocks ಅಲ್ಲಿ they are the first colonizers. Due to their ability ಏನೈತೆ, they can grow with minimum nutrients and water. Less amount of water ಮತ್ತೆ nutrients ಇದ್ರೆ they can grow in that region. Especially the Crotose lichens, it colonizes with the luxuriant growth. It colonizes the luxuriant growth, and lichens ಏನ್ ಮಾಡುತ್ತೆ, it secretes some acids. ಯಾವಾಗ ಅದು acids ನ secrete ಮಾಡುತ್ತೆ ಏನಾಗುತ್ತೆ, it rocks ನ break ಮಾಡುತ್ತೆ, disintegrates the rocks. So after the death of the lichen death ಆದ್ಮೇಲೆ ಏನಾಗುತ್ತೆ, it mixes with the rock particles and it forms a thin layer of soil is formed. So the soil provide, ಈ soil ಏನು ಫಾರ್ಮ್ ಆಗಿದೆ ಅದು plants like mosses to grow ಗೆ ಹೆಲ್ಪ್ ಮಾಡುತ್ತೆ. So mosses was the first successor, but later vascular plants begin to grow in the soil. So ಈಗ plant succession ಅಲ್ಲಿ Lecanora saxicola, a lichen, this grows first, then moss Cretmia pulvinata. So after its death, what happens? It forms a compact cushion on which a pore compressor grows later. So this is very important ecologically. Lichens are of very important because they are the pioneer colonizers on dry rocks because of their ability to grow they can grow with very less nutrients as well as water. When you have very less nutrients and very less water, these lichens can grow. So ಅದನ್ನ ನಾವು pioneer colonizers ಅಂತ ಹೇಳ್ತೀವಿ. Lichens are pioneer colonizers on dry rocks. So first ಏನಾಗುತ್ತೆ, the lichens ಅವರು some acids ನ secrete ಮಾಡುತ್ತೆ. These acids rock particles ನ break ಮಾಡುತ್ತೆ. It disintegrates. The acids secreted by the lichens disintegrate the rocks. So after death, what happens? The lichens, after the death of the lichens, it mixes with the rock particles and it forms a layer of soil. So this soil provides the plants like mosses to grow. It provides a medium, a nutrient for the plants to grow on it. So as a first successor, lichens, it will form the soil, then mosses will grow, and then later on vascular plants which begins to grow in the soil in plant succession. Lecanora saxicola, this is a lichen which grows first. Then we have the moss Cretmia pulvinata. Now after its death, it forms a compact cushion on which
Pore compressor grows later. So these are the importance of liquids. Thank you.